ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಒಟ್ಟು ರಾಜಕಾಲುವೆ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಅದಕ್ಕೆ 1,17,874 ಚದರ ಮೀಟರ್ಗಳು ರಾಜಕಾಲುವೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇರ್ತದೆ ಸಭಾಧ್ಯಕ್ಷ. ಎರಡನೇ ಪ್ರಶ್ನೆ, ತಡೆಗೋಡೆಗಳು ಇದೆಯಾ ಮತ್ತೆ ಯಾವುದು ಮಾಡಿದೀರಿ ಮತ್ತೆ ಯಾವ್ದು ಮಾಡಿಲ್ಲ ಅಂತ ಕೇಳಿದ್ದಾರೆ ಅದು ಸಭಾಧ್ಯಕ್ಷ. 2025 ನಮ್ಮ ಗಮನಕ್ಕೆ ಬಂದಿದೆ ಸಭಾಧ್ಯಕ್ಷ. ಅದಕ್ಕೆ ಸರ್ಕಾರದಿಂದ ಹೇಳ್ತಾ ಇರೋದು ನಾನು 2022-23ನೇ ಸಾಲಿನಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 46.65 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಡೆಗೋಡೆಗೆ ನಿರ್ಮಾಣಕ್ಕೆ ನಾವು ಖರ್ಚು ಮಾಡಿದ್ವಿ ಸಭಾಧ್ಯಕ್ಷ. ಈಗಾಗಲೇ ಆ ಎಲ್ಲ ಕೆಲಸಗಳು ಆಗಿದ್ದಾವೆ ಸಭಾಧ್ಯಕ್ಷ. 46 ಕೋಟಿನೂ ಖರ್ಚು ಮಾಡಿ ಆಗಿದೆ ಸಭಾಧ್ಯಕ್ಷ. ಇದಾದ ನಂತರ ಯಾವಾಗ ಇನ್ನು ಉಳಿದಿದ್ದು ಒಂದಷ್ಟಿದೆ ಸಭಾಧ್ಯಕ್ಷ. ಸುಮಾರು ಇನ್ನೂ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಸುಮಾರು 42,904 ಚದರ ಮೀಟರ್ ತಡೆಗೋಡೆ ನಾವು ಹಾಕ್ಬೇಕಾಗಿರೋದು ಇನ್ನೂ ಬಾಕಿ ಇದೆ ಸಭಾಧ್ಯಕ್ಷ. ಆ ದುಡ್ಡಿಗೆ SFC ಗ್ರಾಂಟ್ ಯಾವುದೂ ಇಲ್ಲ ಸಭಾಧ್ಯಕ್ಷ. ಸರ್ಕಾರದಿಂದ ವಿಶೇಷ ಅನುದಾನ ಅಂತ ಯಾವುದೂ ಇಲ್ಲ. ಅದರಿಂದ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ಹಣದ ಲಭ್ಯತೆಗೆ ಅನುಗುಣವಾಗಿ ನಿಮ್ಮ ಷೇರಿಗೆ ಬರುವಂತದ್ರಲ್ಲಿ ಈ ಕೆಲಸ ಮಾಡಬೇಕು ಅಂತ ನಾವು ಈ ಉತ್ತರವನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಅದರಿಂದ ಸ್ಪಷ್ಟ ಮಾತುಗಳಲ್ಲಿ ಹೇಳೋದಾದ್ರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಬರುವಂತಹ ಹಣದಲ್ಲಿ ನಾವು ಉಳಿದ ಕೆಲಸವನ್ನ ಅವ್ರಿಗೆ ಅತಿ ಶೀಘ್ರದಲ್ಲಿ ಯಾವ ದುಡ್ಡು ಯಾವಾಗ ಬರ್ತದೆ ಸಭಾಧ್ಯಕ್ಷ. ಯಾಕಂದ್ರೆ ಇನ್ನೂ ಬೇರೆ ಕಾನ್ಸ್ಟಿಟ್ಯೂನ್ಸಿ ಇದೆ ಮೈಸೂರಲ್ಲಿ. ಆ ಹಣದ ಲಭ್ಯತೆಗೆ ಅನುಗುಣವಾಗಿ ಈ ಉಳಿದ ಕಾಮಗಾರಿಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿಕೆ ಬಯಸ್ತಾರೆ ಸಭಾಧ್ಯಕ್ಷ. ಅಧ್ಯಕ್ಷರೇ, ಕಳೆದ SFC ಗ್ರಾಂಟ್ ಕಳೆದ ವರ್ಷದಲ್ಲಿ 45 ಕೋಟಿ ನನ್ನ ಕ್ಷೇತ್ರಕ್ಕೆ ಮೀಸಲಿಟ್ಟ ಹಣವನ್ನ ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡ್ತಾರೆ ಅನ್ನೋದು ಸದನದಲ್ಲೂ ಗಮನಕ್ಕೆ ತಂದಿದ್ದೆ, ಸನ್ಮಾನ್ಯ ಸಚಿವರ ಗಮನಕ್ಕೂ ತಂದಿದ್ದೆ. ಆ ಹಣ ನನಗೆ ವಾಪಸ್ ಬಂದಿಲ್ಲ ಅಧ್ಯಕ್ಷ. ನನ್ನ ಕ್ಷೇತ್ರ ಬೇರೆ ಕ್ಷೇತ್ರಕ್ಕೆ ಹೋಗಿದೆ. ಅದನ್ನು ಕೊಟ್ಟರು ಒಂದಷ್ಟು ತಡೆಗೋಡೆಗಳ ನಿರ್ಮಾಣ ಮಾಡುವುದು. ದಯಮಾಡಿ ಸಚಿವರು ಇದ್ರ ಬಗ್ಗೆ ಗಮನಿಸಬೇಕು ಅಂತ ಮನವಿಯನ್ನು ಅಧ್ಯಕ್ಷ ಪರಿಶೀಲನೆ ಮಾಡಿ ನೋಡ್ತೀವಿ. ಅವಿನಾಶ್ ಉಮೇಶ್ ಜಾಧವ್. ಸನ್ಮಾನ್ಯ ಸಭಾಧ್ಯಕ್ಷರೇ, 1068ನೇ ಪ್ರಶ್ನೆಯನ್ನು ಸನ್ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಿಗೆ ಕೇಳಕ್ಕೆ ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಾ ಇದೇ ಮಾಹಿತಿ ಒಂದು 5 ತಿಂಗಳ ಹಿಂದೆ ಕೇಳಿದ್ದೆ. ಅವಾಗ ಉತ್ತರ 55 24-25 ಸಾಲಿನಲ್ಲಿ 2 ಹೆಕ್ಟರ್ಸ್ಗಿಂತ ಕಮ್ಮಿ ಇರೋರಿಗೆ ರೈತರಿಗೆ 55% ಅಂತ ಸಬ್ಸಿಡಿ ಅಂತ ಕೊಟ್ಟಿದ್ರು. ಈಗ 90% ಸಬ್ಸಿಡಿ ಅಂತ ಎಲ್ಲ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಧ್ಯಕ್ಷ. ಅದಕ್ಕೆ ಧನ್ಯವಾದ ಹೇಳ ಬಯಸ್ತೇನೆ ಅಧ್ಯಕ್ಷ. ಧನ್ಯವಾದ. ಓಕೆ, ವೆಲ್ವೇಸ್ ಕಮಾನೆ ಹೇಳ್ಬಿಟ್ಟಾರೆ ಪ್ರದೀಪ್ ಈಶ್ವರ್, ವಿನಯ್ ಕುಲಕರ್ಣಿ, ರವಿಕುಮಾರ್ ಗೌಡ ಮಂಡ್ಯ, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್, ಚನ್ನಬಸಪ್ಪ, ಸುರೇಶ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೆ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ನೀಡಿದರೆ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯದ ಬಗ್ಗೆ ಆಲೋಚನೆ ನಡೀತಾ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿರುವಂಥದ್ದು ತುಂಬಾ ಸಂತೋಷದ ಒಂದು ಸಂಗತಿ. ಆದರೆ ಇನ್ನೊಂದಷ್ಟು ಆಲೋಚನೆ ಮಾಡುವಂಥದ್ದು ಅಗತ್ಯತೆ ಇದೆ ಅಂತ ಹೇಳಿ ನಾನು ಸಭೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಗರ ಬೆಳೀತಾ ಇದೆ. ಶಿವಮೊಗ್ಗ ನಗರ ಔಟ್ಸ್ಕರ್ಟ್ಗೆ ನೀರು ಕೊಡಬೇಕು. ತುಂಬಾ ಬಡಾವಣೆಗಳು ಈಗಾಗಲೇ ಅಭಿವೃದ್ಧಿ ಹೊಂದಿ ಜನ ಮನೆಗಳಲ್ಲಿ ವಾಸ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗಿರುವಂತ ಸಂದರ್ಭದಲ್ಲಿ ಅಲ್ಲಿಗೆ ಬೇಕಾಗಿರುವಂತ ಅಗತ್ಯ ಕ್ರಮಗಳನ್ನು ತಗೊಳ್ಬೇಕು. ಇನ್ನೊಂದು ಹೊಸದಾಗಿ ಜಲ ಶುದ್ಧೀಕರಣ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ದು ವಿನಂತಿ ಇರುವಂತದ್ದು ಅಧ್ಯಕ್ಷರೇ. ಅದ್ರ ಬಗ್ಗೆ ಸರ್ಕಾರ ಸರಿಯಾದಂತಹ ನಿಲುವನ್ನು ಪ್ರಕಟ ಮಾಡಿದೆ. ತುಂಬಾ ಸಂತೋಷ. ಈ ಕಾರ್ಯ ಬೇಗ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಆಸಕ್ತಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ 24 ಗಂಟೆ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತರುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆನಲ್ಲೇ ಈ ಕಾರ್ಯಗಳನ್ನು ಕೂಡ ಮುಗಿತಾ ಹೋದ್ರೆ
ಅದು ಹೆಚ್ಚು ನಾಗರಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನೊಂದು ಸಲಹೆ ಇದೆ. ಇನ್ನೊಂದು ಬಹಳ ಪ್ರಮುಖವಾದಂತ ಸಂಗತಿ, ಕುಡಿಯೋ ನೀರಿನ ಜಲ ಶುದ್ಧೀಕರಣ ಘಟಕಕ್ಕೆ ಬೇಕಾಗಿರುವಂತ ಜಾಗ ಅದು ಗಾಜಲೂರಿನಲ್ಲಿ ಇರುವಂತದ್ದು ಗುಡ್ಡದ ಮೇಲಿದೆ. ಅದಕ್ಕೆ ಫಾರೆಸ್ಟ್ ಇಲಾಖೆಯ ಒಂದು ಪರ್ಮಿಷನ್ ಕೂಡ ಬೇಕಾಗುತ್ತೆ. ಅದನ್ನು ಕೂಡ ಬೇಗ ಕೊಡಿಸ್ಬೇಕು ಅನ್ನೋದು ಕೂಡ ನನ್ನ ವಿನಂತಿ ಇರುವಂತದ್ದು. ಹೇಳಿದ್ದೀರಿ ಉತ್ತರದಲ್ಲಿ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದೀವಿ ಅಂತ ಹೇಳಿ. ಆದ್ರೆ ಸಾಮಾನ್ಯ ನಮಗೆ ಸಮಸ್ಯೆ ಇರುವಂತದ್ದು ಏನು ಅಂತ ಹೇಳಿದ್ರೆ ಇದು ಕೊಟ್ಟೋಗ್ಬಿಡುತ್ತೆ. ಏನು ಫಾರೆಸ್ಟ್ ಅಂತ ತಕ್ಷಣ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ತರದ ಆಲೋಚನೆ ಮಾಡ್ತೇವೆ. ಆದ್ರೆ ಒಂದು ಉದಾಹರಣೆ ಹೇಳ್ತೇನೆ, ಆಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ಬೇಗ ಶಕ್ತಿ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ದಾಂಡೇಲಿನಲ್ಲಿ ಸುಮಾರು 37 ಕಿಲೋಮೀಟರ್ ಜಾಗದಲ್ಲಿ ಈಗಾಗಲೇ ನಾವು ಪೈಪ್ ಲೈನ್ಗಳ ಅಳವಡಿಸ್ಕೊಂಡ್ ಬಂದಿದ್ದು ದಟ್ಟ ಅರಣ್ಯ ಪ್ರದೇಶ. ಅದು ಕೂಡ ಅಲ್ಲಿ ವಿಶೇಷವಾಗಿ WTP ಜಲ ಶುದ್ಧೀಕರಣ ಘಟಕಗಳು ಕೂಡ 5 ಎಕರೆ ಜಾಗದಲ್ಲಿ ನಾವು ಮಾಡಿದ್ದೇವೆ. ಸೊ ಈ ತರದೆಲ್ಲ ಒಂದು ಒಳ್ಳೆ ವ್ಯವಸ್ಥೆ ಆಗಿರೋದ್ರಿಂದ ಇಲ್ಲೂ ಕೂಡ ಗಾಜನೂರು ಅರಣ್ಯ ಪ್ರದೇಶ ಅದನ್ನ ಗಮನದಲ್ಲಿ ಇಟ್ಕೊಳ್ಳದೇನೆ ಇಲ್ಲಿಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ, ತುರ್ತಾಗಿ ಅದನ್ನು ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತುಕತೆ ಮಾಡಿ ನಮಗೆ ಅಗತ್ಯವಾಗಿ ಬೇಕಾಗಿದ್ದ ಜಾಗವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭ ನಾನು ಆಗಿರುವುದನ್ನು ನಮ್ಮ ವಿನಂತಿಯನ್ನು ನಾನು ಮಾಡ್ತೇನೆ. ಇನ್ನೊಂದು ಐಡಿಗೆ ಸಂಬಂಧಪಟ್ಟಂತೆ ಹೇಗೆ ವಾಟರ್ ಸಪ್ಲೈ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಯೋಚನೆಯನ್ನು ಮಾಡ್ತೀವೋ ಹಾಗೇನೆ ಯುಜಿಡಿನ ಕೂಡ ವಿಶೇಷವಾದಂತ ರೀತಿಯಲ್ಲಿ ಆಲೋಚನೆಯನ್ನು ನಾವು ಮಾಡಬೇಕಾಗತ್ತೆ. ಬೆಳೀತಾ ಇರುವಂತ ನಗರ ನಮ್ದು ಸಿಟಿ ಒಳಗಡೆ ಇರುವಂತದ್ದನ್ನ ಹಳೆ ಶಿವಮೊಗ್ಗದ ಒಳಗಡೆ ಮಾಡುವಂತ ಸಂಗತಿಗೆ ನಾವು ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ. ಅದರೊಳಗಡೆ ಇನ್ನೊಂದಷ್ಟು ಸಮಸ್ಯೆಗಳಿದೆ, ಅದು ಪರಿಹಾರ ಹುಡ್ಕೊಳ್ಳೋ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಡೀ ನದಿಗೆ ಇಡೀ ಒಂದು ಚರಂಡಿಯ ವ್ಯವಸ್ಥೆ ನೀರು ಅಲ್ಲಿಗೆ ಹೋಗ್ತಾ ಇದೆ, ಕಲುಷಿತ ನೀರು. ಅದನ್ನು ತಡೆಯುವಂತ ಕೆಲಸ ಮಾಡಿದ್ರು. ಇನ್ನೊಂದು ಕೆಲಸ ಬಾಕಿ ಇರೋದು ತುರ್ತಾಗಿ ಆಗಬೇಕು ಅಂತ ಹೇಳಿ ತಾವು ಅಧಿಕಾರಿಗಳ ಆದೇಶವನ್ನ ಕೊಡಬೇಕು. ಈಗಾಗಲೇ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ, ಸ್ವಲ್ಪ ಡಿಲೇ ಆಗ್ತಿದೆ. ನೀವು ಒಂದು ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ ಇದಾಗ್ಬೇಕು. ಬೆಳೀತಾ ಇರೋಂಥ ನಗರ ಪ್ರದೇಶ ಆಗಿರೋದ್ರಿಂದ ನಮಗೆ ಇನ್ನೊಂದಷ್ಟು KWS ಇಂದ ನಮಗೆ ನಮ್ಮ ಜಲ ಶುದ್ಧೀಕರಣಕ್ಕೆ ಘಟಕಕ್ಕೆ ಜಾಗ, ಜೊತೆಗೆ ಯುಜಿಡಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದೆ ಔಟ್ಸ್ಕರ್ಟ್ಗಳಿಗೆ ಈಗಾಗಲೇ 105 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಆದ್ರೆ ಸಾಕಾಗೋದಿಲ್ಲ, ಅದು ಇನ್ನೊಂದಷ್ಟು ಯೋಜನೆಗಳನ್ನು ವಿಸ್ತರಿಸಬೇಕು ಅಂತ ಹೇಳಿ. ಯಾಕಂದ್ರೆ ಬಹಳಷ್ಟು ದೊಡ್ಡದಾದಂತ ಬಡಾವಣೆಗಳು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಆಲೋಚನೆಯನ್ನ ತುರ್ತಾಗಿ ಮಾಡಬೇಕು ಅಂತ ಹೇಳಿ ವಿನಂತಿನ ನಾನು ಮಾಡ್ತೇನೆ. ಸರ್ಕಾರಕ್ಕೆ ನೀವೇನ್ ನೋಡಿ ಒಂದೇ ಸಲಹೆ ನೀವು ಮಾತಾಡಲಿಕ್ಕೆ ಅವಕಾಶ ಮಾತಾಡಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಎರಡು ಪ್ರಶ್ನೆ ಕೇಳಿದ್ದೀರಿ ಅಲ್ವಾ? ಆ ಪ್ರಶ್ನೆಗೆ ಸೀಮಿತ ಉತ್ತರ ಕೊಡ್ಲಿ. ನಿಮಿಷ ಅವಕಾಶ ಏನು ಅಂತ ಹೇಳಿದ್ರೆ ಇದೆಲ್ಲ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ರಿ. NGT ಇಂದ ನಮಗೆ 40 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರೆ, ಆದ್ರೆ 1 ವರ್ಷ ಆಯ್ತು, ಅದ್ರ ಬಗ್ಗೆ ಇನ್ನು ಕಾಮಗಾರಿ ಪ್ರಾರಂಭ ಆಗ್ಲಿಕ್ಕೆ ವಿಳಂಬ ಆಗ್ತಾ ಇದೆ. ಮಾಡ್ತೀನಿ ಅಂತ ಹೇಳಿದ್ರೆ ಅದು ತುರ್ತಾಗಿ ಆಗ್ಬೇಕು ಅನ್ನೋದು ಒಂದು ಇರುವಂತದ್ದು. ಯಾವಾಗ ಮಾಡ್ತೀರ ಅದಕ್ಕೆ ಸರಿಯಾದಂತ ಸಮಯದ ಆಧಾರಿತವಾದ ನಿಗದಿತ ಕಾರ್ಯ ಆಗಬೇಕು. ನಮಗೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ 1 ವರ್ಷ ಆಯ್ತು ನಮ್ಮ ಪ್ರೋಸೆಸ್ ಶುರು ಆಗಿ 40 ಕೋಟಿ ರೂಪಾಯಿ ಹಣ ನಿಮಗೆ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿ. ಆದ್ರೆ ಇನ್ನು ಟೆಂಡರ್ ಪ್ರೋಸೆಸ್ಗೆ ಹೋಗ್ಲಿಲ್ಲ. ಇದಕ್ಕೊಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಅನ್ನು ಹಾಕೊಡ್ಬೇಕು ಅಂತ ಹೇಳಿ. ಇನ್ನೊಂದು SHT ಹಣಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಸರ್. ಆದ್ರೆ ನಂದು ಸಲಹೆ ನಿಮ್ಮ ಪ್ರಶ್ನೆ ಕೇಳಿ ಕುಡಿಯ ನೀರಿನ ಏನಾಗಿದೆ ಮಾನ್ಯ ಸಚಿವರೇ, ನಮಗೆ ಶೇಕಡ 20 ನಮಗೆ SFC ಹಣ ಬೇರೆ ಬೇರೆ ಹಣದೊಳಗಡೆ ತೊಡಗಿಸ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ, ಆದ್ರೆ ನಮಗೆ ಸಾಕಾಗ್ತಾ ಇಲ್ಲ. ಇದು ಜಾಸ್ತಿ ಮಾಡಕ್ ನೀವೇನಾದ್ರು ಯೋಚನೆ ಮಾಡಿದ್ದೀರಾ? ಅದ್ರ ಬಗ್ಗೆ ಆಲೋಚನೆ ಮಾಡಿ ನಮಗೆ ಸಂಗತಿಯನ್ನು ಉತ್ತರ ಕೊಡಬೇಕು ಅಂತ ವಿನಂತಿ ನಾನು ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಚನ್ನಬಸಪ್ಪ ಅವರು 3-4 ಪ್ರಶ್ನೆಗಳು ಹಾಕಿದ್ದಾರೆ ಸಭಾಧ್ಯಕ್ಷರೇ. ಅವ್ರು ಹೇಳಿದ್ರು ಸರಿ ಇದೆ ಸಭಾಧ್ಯಕ್ಷರೇ. ಶಿವಮೊಗ್ಗ ನಗರ ಅತ್ಯಂತ ವೇಗದಲ್ಲಿ ಬೆಳೀತಾ ಇರೋ ನಗರ ಆಗಿರೋದ್ರಿಂದ, ಅದಾದ ನಂತರ 1976 ಮತ್ತು 96ರಲ್ಲಿ 13 MLD, ಇನ್ನೊಂದು 13 MLD, 13.38 and 13.62, ಸುಮಾರು 27 MLD ಈ ನೀರು ಶುದ್ಧೀಕರಣ ಘಟಕಗಳೇನಿದ್ವು ಸಭಾಧ್ಯಕ್ಷರೇ, ಅವು ಶಿಥಿಲ ಆಗುವೆ ಸಭಾಧ್ಯಕ್ಷರೇ. ಅದಕ್ಕೇನೆ ನಾವು ಹೊಸದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ದುಡ್ಡನ್ನು ಸಹ ನಾವು ಇಟ್ಟಿದ್ದೀವಿ ಸಭಾಧ್ಯಕ್ಷರೇ. ಅವರೇ ಹೇಳಿದ ಪ್ರಕಾರ ಫಾರೆಸ್ಟ್ ಜಾಗದಲ್ಲಿ ಅದು ಮಿಸ್ಟೇಕ್ ಆಗಿ DC ಅವರು ಮತ್ತೆ ಜಾಯಿಂಟ್ ಸರ್ವೆ ಮಾಡಿದಾಗ ಫಾರೆಸ್ಟ್ ಜಾಗದಲ್ಲಿ ಇಲ್ಲಿ ಶುದ್ಧೀಕರಣ ಹೊಸವು ಮಾಡಬೇಕು ಅಂತೇಳಿ ಅಲ್ಲಿ ಜಾಗಗಳನ್ನ ಗುರುತಿಸಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ಅರಣ್ಯ ಇಲಾಖೆ ಅದಕ್ಕೆ NOC ಕೊಡ್ತಾ ಇಲ್ಲ ಸಭಾಧ್ಯಕ್ಷರೇ. ಸತತವಾಗಿ ನಮ್ಮ ಇಲಾಖೆಯವರು DC ಅವರು ಸತತವಾಗಿ
ಅವರಿಗೆ ಪತ್ರ ಬರೀತಾ ಇರೋದು, ಡೈರೆಕ್ಟ್ ಹೋಗಿ ಮೀಟ್ ಮಾಡ್ತಾ ಇದ್ರು, ಅವ್ರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಆದ್ರಿಂದ DC ಶಿವಮೊಗ್ಗ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಟು ಬೇರೆ ಬದಲಿ ಜಾಗ ಅಟ್ಲೀಸ್ಟ್ ಗುರ್ತು ಮಾಡ್ಕೊಡಿ ಅಂತ ಕೇಳಿದ್ವಿ ಸಭಾಧ್ಯಕ್ಷ. DC ಅವರು ಒಪ್ಕೊಂಡಿದ್ದಾರೆ. ಎರಡೂ ಕೆಲಸ ನಾವು ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಇದಕ್ಕೆ NOC ತಗೊಳ್ಳೋದು ಯಾವುದು ಫಾರೆಸ್ಟ್ ಜಾಗ ಆಗಿಲ್ಲ ಅಂದ್ರೆ ಬದಲಿ ಜಾಗ ಸಹ ಕೊಡಿ ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದನ್ನ ಹುಡುಕಿ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಅದನ್ನ ನಾವು ಮಾಡ್ತೀವಿ. ಅದಾದ ನಂತರ ಒಳಚರಂಡಿಗೆ ಈಗಾಗಲೇ 180 ಕೋಟಿ ರೂಪಾಯಿಗಳನ್ನ ಶಿವಮೊಗ್ಗ ನಗರದಲ್ಲಿ ಖರ್ಚು ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದೀವಿ ಸಭಾಧ್ಯಕ್ಷ. ಮಾಡ್ಬಿಟ್ಟು ಇದೆಲ್ಲ ಡೀಟೇಲ್ಸ್ ಅವ್ರಿಗೆ ಕೊಟ್ಟಿದ್ವಿ. ಸುದೀರ್ಘವಾಗಿ ಉತ್ತರವನ್ನ ಮಾನ್ಯ ಸದಸ್ಯರಿಗೆ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಇದ್ರ ಜೊತೆಲಿ ಈಗ ಹೊಸದಾಗಿ NGTಯಲ್ಲಿ KUDFC ವತಿಯಿಂದ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಅನ್ನ DPR ಆಗಿದೆ ಸಭಾಧ್ಯಕ್ಷರೇ. ಟೆಂಡರ್ ಪ್ರೋಸೆಸ್ ನಡೀತಾ ಇದೆ ಸಭಾಧ್ಯಕ್ಷ. ಇನ್ನ ಸ್ವಲ್ಪ ದಿವಸಗಳಲ್ಲೇ ಈ ಟೆಂಡರ್ ಪ್ರಕ್ರಿಯೆ ಸಹ ಮುಗಿಸಿ KUDFCಯಲ್ಲಿ NGT ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಏನ್ ನಮ್ಗೆ ದುಡ್ಡು ಬಂದಿದೆ ಆ ದುಡ್ಡನ್ನು ಸಹ ಈ ನಮ್ಮ ಶಿವಮೊಗ್ಗ ನಗರಕ್ಕೆ ಖರ್ಚು ಮಾಡಿ ಇನ್ಯಾವ್ದು ಮಿಸ್ಸಿಂಗ್ ಲಿಂಕ್ಸ್ ಎಲ್ಲ ಇದೆಯಲ್ಲ ಸಭಾಧ್ಯಕ್ಷರೇ, ಆ ಮಿಸ್ಸಿಂಗ್ ಲಿಂಕ್ಸು ಮತ್ತೆ ನದಿಗೆ ಏನಾದ್ರು ನೀರು ಹೋಗ್ತಾ ಇದ್ರೆ ಅದನ್ನೆಲ್ಲ ತಡೆಗಟ್ಟಿ ಶಿವಮೊಗ್ಗ ನಗರಕ್ಕೆ ಸಮಗ್ರ ಒಳಚರಂಡಿ ವ್ಯವಸ್ಥೆಗೆ ನಾವು ಅರಿವು ಮಾಡಿಕೊಡ್ತಾ ಇದ್ದೀವಿ ಸಭಾಧ್ಯಕ್ಷ. ಶೀಘ್ರವಾಗಿ ಈ ಕೆಲಸವನ್ನ ಮಾಡ್ತೀವಿ ಸಭಾಧ್ಯಕ್ಷ. ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಸಭಾಧ್ಯಕ್ಷ, ಅದನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ SMC ಅದ್ ಹೇಳ್ಬಿಡ್ಲಾ? SMC ದಿನ ಕೇಳಿದ್ರೆ SMC ಸಭಾಧ್ಯಕ್ಷರೇ, ಈ ಮುಂಚಿನ ಯಾವುದೇ ಸರ್ಕಾರಗಳು ಕೊಡದಂತಹ ಹಣ ಇಡೀ ಕರ್ನಾಟಕ ರಾಜ್ಯದ 10 ಕಾರ್ಪೊರೇಷನ್ಗೆ 2,000 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷ. ಯಾವುದೇ ಸರ್ಕಾರ ಈವರೆಗೂ ಕೊಟ್ಟಿರಲಿಲ್ಲ ಸಭಾಧ್ಯಕ್ಷ. ಅದೇ ಪ್ರಕಾರ ಟ್ಯಾಕ್ಸಸ್ ಎಲ್ಲ ಹೋಗಿ ಸುಮಾರು 140 ಕೋಟಿ ರೂಪಾಯಿ ಶಿವಮೊಗ್ಗಕ್ಕೂ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಸಾಕಾಗ್ತದೆ ಸಭಾಧ್ಯಕ್ಷ. 140 ಕೋಟಿ ರೂಪಾಯಿ ಇದು ಇಸ್ ಅ ಗುಡ್ ಮನಿ, ಒಳ್ಳೆ ದುಡ್ಡೇನೆ ಅದು ಶಿವಮೊಗ್ಗ ನಗರಕ್ಕೆ. ಯಾಕಂದ್ರೆ ಅವರೊಬ್ಬರೇ ಸಭಾಧ್ಯಕ್ಷ MLA ಶಿವಮೊಗ್ಗ ನಗರಕ್ಕೆ ಒಬ್ಬ MLAಗೆ 140 ಕೋಟಿ. ಇವತ್ತು BJP ಸರ್ಕಾರ ಇದ್ದಿದ್ರೆ ಅವ್ರು ಕೊಡ್ತಾ ಇರಲ್ಲ ಸಭಾಧ್ಯಕ್ಷ. ಆದ್ರೆ ಯಾವುದೇ ತಾರತಮ್ಯ ಮಾಡದೆ ಚೆನ್ನೈವರೆಗೂ ಸಹ ಶಿವಮೊಗ್ಗಗೂ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇಡೀ ನಗರದಲ್ಲಿ ಯಾವ್ಯಾವ್ದು ಕೆಲಸಗಳು ಬ್ಯಾಲೆನ್ಸ್ ಇದೆ ಆ ಎಲ್ಲ ಕೆಲಸಗಳು ಈ ದುಡ್ಡಲ್ಲಿ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಿಕೆ ಬಯಸ್ತೇನೆ. ಅದೇ ಕ್ವಶನ್ ಸುಮೇರಪ್ಪ. ಅಲ್ಯೂಮಿನಿಯಂ ಕಂಟೆಂಟ್ಸ್ ಜಾಸ್ತಿ ಇದೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ. ಇದಕ್ಕಾಗಿ ತೀರ್ಥಹಳ್ಳಿಯಿಂದ ಕೂಡ ಚರಂಡಿ ನೀರನ್ನ ಡೈರೆಕ್ಟ್ ತುಂಗಾ ನದಿಗೆ ಸೇರುವಂತದ್ದು, ಶಿವಮೊಗ್ಗದಲ್ಲಿ ಮಲಿನ ಆಗ್ತಾ ಇರತಕ್ಕಂಥದಕ್ಕೆ ಆದ್ಯತೆಯನ್ನ ಕೊಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡಿ ನದಿಗೆ ಸೇರಿಸುವಾಗೆ ಆಗದೆ ಹೋದ್ರೆ ಅಲ್ಲಿ ಇಡೀ ತುಂಗಾ ನದಿ ಅಲ್ಲಿ ಭದ್ರಾ ನದಿ ಕೂಡ ಸೇರುತ್ತೆ. ಬಹಳ ತೊಂದರೆ ಆಗ್ತದೆ. ಕುಡಿಯೋ ನೀರು ಅದು ಒಂದೇ ಇರೋದು ನಮ್ಗೆ ಸೋರ್ಸ್. ಸರ್ ಇಲ್ಲ ಸರ್, ಈಗ ತುಂಗಾ ನದಿಗೆ ಕಂಟಾಮಿನೇಟೆಡ್ ವಾಟರ್ ಯಾವುದು ಹೋಗ್ತಾ ಇಲ್ಲ ಸಭಾಧ್ಯಕ್ಷ. ಅದು ಇಲ್ಲ ನಿಲ್ಸಿದೀವಿ. ಅದು ಮಾನ್ಯ ಸದಸ್ಯರಿಗೂ ಅದರ ಅರಿವಿದೆ. ಜೊತೆಯಲ್ಲಿ ಲಾಸ್ಟ್ ಟೈಮ್ ಅದ್ರ ಬಗ್ಗೆ ನಾನು ಮಧು ಅವರೆಲ್ಲ ಮಾತಾಡಿ ಆ ತುಂಗಾ ನದಿಗೆ ಹೋಗ್ತಾ ಇದ್ದಾರೆ ಮೀಟಿಂಗ್ ಮಾಡಿ ಮತ್ತೆ ಬೇಕಾದ್ರೆ ಈಗ ಮಾನ್ಯ ಸದಸ್ಯರು ಕೇಳಿದ್ರೆ ಇನ್ನೊಂದ್ಸರಿ ಬೇಕಾದ್ರೆ ಮೀಟಿಂಗ್ ಮಾಡಿ ಮಾಡೋಣ ಸರ್. ಅಧ್ಯಕ್ಷರೇ ಆಯ್ತು ಸರ್. ಮಾನ್ಯ ಮಂತ್ರಿಗಳಿಗೆ ಹೋಗೋದು ತಪ್ಪುತ್ತೆ ಸರ್. ಒಂದ್ ಸಂಗತಿ ತಾವು ಹೇಳಿದ್ರಿ, ಇನ್ನು 140 ಕೋಟಿ ಕೊಟ್ಟಿದ್ದೀನಿ ಕೇಳಿದ್ರಿ. ನಾನು ಹೇಳಿದ್ ಏನು ಅಂತ ಹೇಳಿದ್ರೆ, ಈ SFC ಹಣ್ಣೊಳಗಡೆ ಉದಾಹರಣೆಗೆ 15 ಫೈನಾನ್ಸ್ ಒಳಗಡೆ ಒಂದಷ್ಟು ಕುಡಿಯೋ ನೀರು ಯೋಜನೆಗೆ ಅದರ ಹಣ ತೆಗೆದಿಡ್ತೀವಿ. SFC ಒಳಗಡೆ 20% ತೆಗೆದಿಡ್ತೀವಲ್ಲ, ಅದು ಶೇಕಡ ಜಾಸ್ತಿ ಮಾಡ್ಬೇಕು. ಯಾಕೆಂದ್ರೆ ಆಮೇಲೆ ಲೋಕಲ್ ಬಾಡಿ ಹತ್ರ ಹಣ ಇರೋದಿಲ್ಲ. ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಅದು ಆ ಒಂದು ಕಾರ್ಯ ಚೆನ್ನಾಗಿ ಮಾಡಿದ್ರೆ ಪರ್ಸೆಂಟೇಜ್ ಜಾಸ್ತಿ ಕೊಟ್ರೆ ಹೆಚ್ಚು ಉಪಯೋಗ ಆಗತ್ತೆ ಅಂತ ಹೇಳಿ. ಇಲ್ಲಾಂದ್ರೆ ಮತ್ತು ಚರಂಡಿ ರಸ್ತೆಗೋಸ್ಕರ ಖರ್ಚು ಮಾಡಿ ಕೊಡ್ತಾರೆ ಈಗ. ಅಲ್ಲ ಬೇರೆ ಸರ್, ಖರ್ಚಾಗೋಗ್ಬಿಟ್ಟಿದೆ ಸರ್. ಆ 20% ಖರ್ಚು ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ದಾಂಡೇಲಿನಲ್ಲಿ ಕೆಲಸ ಆಗಿದೆ. ಶಿವಮೊಗ್ಗದಲ್ಲಿ ಮಾಡೋಕ್ಕೆ ಕಷ್ಟ ಅಂತ ನನಗೆ ಅನಿಸೋದಿಲ್ಲ. ದಾಂಡೇಲಿ ಅತ್ಯಂತ ಫಾರೆಸ್ಟ್, ಅದು ಬಹಳ ದಟ್ಟವಾದಂತ ಅರಣ್ಯ ಪ್ರದೇಶ. ಅಲ್ಲಿ ಮಾಡಿದ್ರೆ ಅಲ್ಲೂ ಜಲ ಶುದ್ಧೀಕರಣ ಘಟಕನೇ ಮಾಡಿರೋದು.
ಮತ್ತೆ ವಾಟರ್ ಲೈನ್ ತರಲಿಕ್ಕೆ 37 ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ತಗೊಂಡು ಬಂದಿದ್ದೀವಿ. ಈಗ ಏನು ಅದನ್ನ ಅಲ್ಲ ನೀವು ಇಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ, ಇದನ್ನ ಆಗಿರೋದನ್ನ ನಮ್ ಗಮನ ನಾನು ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಅದು ಮಾತಾಡಿ. ಸ್ವಲ್ಪ ತಡ ಆಗ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳಿದ್ದೀನಿ. ಹಾ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮ ಇಲಾಖೆಯವರು ಸತತವಾಗಿ ಸಂಪರ್ಕದಲ್ಲಿ ಇದ್ದಾರೆ ಸಭಾಧ್ಯಕ್ಷರೇ. ಲೇಟ್ ಆದ್ರೆ ಬದ್ಲಿ ಜಾಗ ಸಹ ಅದನ್ನ ಇಟ್ಟಿರಿ ಒಂದು ಆಲ್ಟರ್ನೇಟ್ ಅಂತ ಹೇಳಿದ್ವಿ ಸಭಾಧ್ಯಕ್ಷರೇ. ಯಾವ್ದು ಬೇಗ ಆಗ್ತದೋ ಆ ಜಲ್ದಿ ಆ ಕೆಲಸ ಸ್ಟಾರ್ಟ್ ಮಾಡೋಣ ಸಭಾಧ್ಯಕ್ಷರೇ. ಧನ್ಯವಾದಗಳು. ಹರೀಶ್ ಬಿಪಿ, ದಿನೇಶ್ ಕೇಶವ್ ಶೆಟ್ಟಿ. ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಒದಗಿಸಲಾಗಿದೆ ಅಧ್ಯಕ್ಷರೇ, ಧನ್ಯವಾದಗಳು ಸಚಿವರೇ. ಆದಷ್ಟು ಬೇಗ ಇನ್ನೂ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಕಟ್ಟಡ ಉದ್ಘಾಟನೆ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಹರಿಹರ ತಾಲೂಕು ಅತಿ ಹೆಚ್ಚು ಅಡಿಕೆ ಬೆಳೆ ತಮಗೆ ಗೊತ್ತಿರ್ತಕ್ಕಂಥ ತಮ್ಮ ಜಿಲ್ಲೆ. ಆದರೆ ಅಡಿಕೆ ಸಬ್ಸಿಡಿ ಹರಿಹರ ತಾಲೂಕು ವಂಚಿತ ಆಗಿದೆ. ದಯವಿಟ್ಟು ಹರಿಹರ ತಾಲೂಕಿನ ಅಡಿಕೆ ಬೆಳೆಗಾರರಿಗೆ ಆ ಸಬ್ಸಿಡಿ ಸಿಗೋ ರೀತಿಯಲ್ಲಿ ತಾವು ಸಹಕಾರ ಮಾಡಿರಿ ಅಂತ ಕೇಳ್ಕೊಂಡಿರ್ತೀವಿ. ನಮ್ಮ ಹರೀಶ್ ಅವರು ಕೇಳಿದ ಪ್ರಶ್ನೆಗೆ ಭಾಳ ನಮಗೆ ಶ್ಲಾಘನೆ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ. ಜೊತೆಗೆ ನೀವು ಶಾಸಕರಿದ್ದೀರಿ, ಸೇರ್ಕೊಂಡು ಒಂದು ಸ್ವಲ್ಪ ಜಲ್ದಿ ಆಗಕ್ಕೆ ಒತ್ತು ಕೊಡ್ರಿ. ಒತ್ತು ಕೊಟ್ಟು ಅವ್ರನ್ನೂ ಜೊತೆ ಕರ್ಕೊಂಡು ಹೋದ್ರೆ ಆದಷ್ಟು ಬೇಗ ಆಗ್ತದೆ. ಆರ್ಗ್ಯುಮೆಂಟ್ಸ್ ಮಾಡ್ಕೊಂತ ಹೋದ್ರೆ ಕೆಲಸಗಳು ಆಗಲ್ಲ. ಆ ನಿಟ್ಟಿನಲ್ಲಿ ತಾವೇನು ಹೇಳಿದ್ರಿ ಏನು ಆಗೇ ಇಲ್ವಲ್ಲ, ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿಲ್ಲ. ಅಲ್ಲಲ್ಲ, ಧನ್ಯವಾದ. ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಅಂತ ಕಾಮಗಾರಿ ಬಗ್ಗೆ ಬೇಗ ಉದ್ಘಾಟನೆ ಮಾಡಿ ಅನ್ನೋದು ಆರ್ಗ್ಯುಮೆಂಟ್. ಆಯ್ತು, ಅದನ್ನ ಯಾವ ರೀತಿ ಕೇಳಬೇಕು ಅರ್ಥ ಆಗಲ್ಲ. ಕಾಮಗಾರಿ ಬಗ್ಗೆ ನೋಡಿ, ನೀವೇನ್ ಕೇಳಿಲ್ಲ. ಆರ್ಗ್ಯುಮೆಂಟ್ ಏನ್ ಮಾಡಿದ್ದೀನಿ? ಅಲ್ಲಲ್ಲ, ಅದೇ ನಾನು ಧನ್ಯವಾದ ಹೇಳಿದ್ದೀನಿ, ಬೇಗ ಉದ್ಘಾಟನೆ ಆಗ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಆರ್ಗ್ಯುಮೆಂಟ್ ಅಂದ್ರೆ ನಾನು ಏನ್ ಹೇಳ್ಬೇಕು ಹೇಳಿ? ಮೊನ್ನೆ ಉದ್ಘಾಟನೆ ಆದಾಗ ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ಅದಕ್ಕೆ ಅವೆಲ್ಲ ಆಗದ್ ಬೇಡ. ಎಲ್ಲರೂ ಸೇರಿ ಒಳ್ಳೆ ಡೆವಲಪ್ಮೆಂಟ್ ವರ್ಕಿಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋಣ. ಆ ರೀತಿ ತಾವು ಶಾಸಕರು ಓದಿರಿ, ಒಳ್ಳೆ ರೀತಿಯಿಂದ ಇದ್ರೆ ಇನ್ನೂ ಹೆಚ್ಚಿನ ಕೆಲಸ ಹೋಗ್ತದೆ. ಮೊನ್ನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗಲಾಟೆ ಅಂದ್ರೆ ಕಾನೂನು ಬಿಟ್ಟು ಶಾಸಕರ ಹೆಸರಿಲ್ದಂಗೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು. ನನ್ನ ಗಮನಕ್ಕೆ ಬರ್ದಂಗೆ ಉದ್ಘಾಟನೆ ಮಾಡ್ತೀರಿ ಅಂದ್ರೆ ಪ್ರತಿಭಟಿಸ್ತಕ್ಕಂಥದ್ದು ಶಾಸಕರ ಕರ್ತವ್ಯ. ಶಾಸಕರ ಅಧಿಕಾರವನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದು ಸಚಿವರು ಬಂದು ಉದ್ಘಾಟನೆ ಮಾಡಿದ್ರೆ ಪ್ರಶ್ನೆ ಇಲ್ಲ. ಲೋಕಸಭಾ ಸದಸ್ಯರನ್ನು ಕಳಿಸಿ ನನ್ನ ಹೆಸರು ಇಲ್ಲದೆ ಉದ್ಘಾಟನೆ ಮಾಡಿಸ್ತಕ್ಕಂಥ ನ್ಯಾಯನಾ? ಲೋಕಸಭಾ ಸದಸ್ಯರು ಎಲ್ಲ ಹಕ್ಕುಚ್ಯುತಿ ಸಮಿತಿಯಲ್ಲೂ ಕೂಡ ಆ ವಿಚಾರ ತಂದಿದ್ದೀನಿ. ಮತ್ತೊಂದು ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರದ್ದು ನೆಕ್ಸ್ಟ್ ಬರ್ತದೆ ಉತ್ತರ. ಅದರಲ್ಲಿ ಎಲ್ಲರಿಗೂ ಹನಿ ನೀರಾವರಿ ಬಗ್ಗೆ, ಅಡಿಕೆ ಬಗ್ಗೆ ಸಾಕಷ್ಟು ಕೇಳಿದಿರಿ. ಅದ್ರ ಬಗ್ಗೆ ಉತ್ತರನೂ ಕೊಟ್ಟಿದ್ದೀವಿ. ಓಕೆ, ದಿನಕರ್ ಶೆಟ್ಟಿ ಅವರು. ದಿನಕರ್ ಶೆಟ್ಟಿ ಅವರು ಇಲ್ಲ. ಹೇಳಿ. ಪ್ರಶ್ನೆ ಸಂಖ್ಯೆ 1069 ಮಾನ್ಯ ಪೌರಾಡಳಿತ ಹಾಗೂ ಹಾಜಿ ಸಚಿವರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಗೋಕರ್ಣ ಅಂತ ಹೇಳಿದ್ರೆ ತಮಗೂ ಗೊತ್ತಿರುವಂತ ಒಂದು ಪವಿತ್ರವಾದಂತ ಸ್ಥಳ ಇದೆ. ಪ್ರತಿದಿನ ಸಾವಿರಾರು ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಆತ್ಮಲಿಂಗ ಇದ್ದು ತಮ್ಗೆ ಗೊತ್ತಿರುವಂತ ವಿಷಯ. ಸಾವಿರಾರು ಹೋಮ್ ಸ್ಟೇಗಳಾಗಿದ್ದಾವೆ, ರೆಸಾರ್ಟ್ಗಳಾಗಿದ್ದಾವೆ. ಇದಕ್ಕಾಗಿ ದಯಮಾಡಿ ನಾನು ಮೊನ್ನೆ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಪಟ್ಟಣ ಪಂಚಾಯತ್ ಅಲ್ಲ, ಪುರಸಭೆಯನ್ನಾಗಿ ತಾವು ಮಾಡಿಕೊಟ್ರೆ ಬಹಳ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಡ್ರೈನೇಜಿನ ವ್ಯವಸ್ಥೆ ಆಗ್ಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಇವತ್ತಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಯಾವುದರ ವ್ಯವಸ್ಥೆನೂ ಅಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಚ್ಛತೆ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ
ನಮ್ಮ ಗೋಕರ್ಣಕ್ಕೆ ಪುರಸಭೆಯನ್ನಾಗಿ ಮಾಡಿಕೊಡ್ಲೇಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಒಂದು ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗ ಲಕ್ಷಾಂತರ ಜನ ಪ್ರವಾಸಿಗರು ಕ್ಷೇತ್ರಕ್ಕೆ ಬರೋದ್ರಿಂದ ಇದು ಖಂಡಿತ ಒಂದು ಸಲಹೆನೂ ಕೂಡ ಸೂಕ್ತವಾಗಿದೆ. ಅದನ್ನ ಮಾನ್ಯ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಕೋರ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಡೈರೆಕ್ಟ್ ಸಬ್ಜೆಕ್ಟ್ಗೆ ಬಂದ್ಬಿಡ್ತೇನೆ. ದಿನಕರ್ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ಲಿಂದ ಟೌನ್ ಪಂಚಾಯತ್ ಮಾಡಬೇಕಂತ ಕೇಳಿದ್ದಾರೆ. ಆದರೂ ಸೆನ್ಸಸ್ 2011 ಸೆನ್ಸಸ್ ರಿಪೋರ್ಟ್ ಬಂದಿದೆ DCಲಿಂದ ಮತ್ತು DMಲಿಂದ. ಅದು ಮಿನಿಮಮ್ 15,000ಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇರಬೇಕಂತ ಆ ಥರ ಕ್ರೈಟೇರಿಯಾ ಇದೆ. ಅದರಲ್ಲಿ ಅದು ಸ್ವಲ್ಪ ಕಡಿಮೆ ಬಂದಿದೆ. ಆದರೂ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಹೆಂಗ್ ಸೊಲ್ಯೂಷನ್ ಮಾಡ್ಬೇಕೇನು ಅವ್ರದ್ದು ಡಿಮ್ಯಾಂಡ್ ಕರೆಕ್ಟ್ ಇದೆ. ಲಕ್ಷಾಂತರ ಜನ ಬರ್ತಾರೆ, ಇದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಪಟ್ಟಣ ಪಂಚಾಯತಿ ಮಾಡೋದು ಖಂಡಿತ ಇದು ಒಳ್ಳೆ ಸಲಹೆ. ಎಲ್ಲದಕ್ಕೂ ಸೆನ್ಸಸ್ ಮಾನದಂಡ ಇಟ್ಕೊಂಡು ಹೋದ್ರೆ ನ್ಯಾಯ ಕೊಡೋದಕ್ಕೆ ಆಗುದಿಲ್ಲ. ಎಲ್ಲದಕ್ಕೂ ಸೆನ್ಸಸ್. ಮಾನ್ಯ ಸಚಿವರು 2011ರ ಸೆನ್ಸಸ್ ಅನ್ನ ಹೇಳ್ತಿದ್ದಾರೆ. ನೀವು ಈ ರೀತಿ ರಾಜ್ಯದಲ್ಲಿರುವಂತಹ ಪ್ರವಾಸಿ ಕೇಂದ್ರಗಳು ಸಾವಿರಾರು ಜನ ಪ್ರತಿನಿತ್ಯ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಉಳಿದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು ಸರ್ಕಾರದ ಗೌರವದ ವಿಷಯನೂ ಕೂಡ ಹೌದು. ಇದನ್ನ ಮೇಲ್ದರ್ಜೆಗೇರಿಸಲಿಕ್ಕೆ ಇನ್ನೇನೋ ಕಾನೂನಿನ ಚೌಕಟ್ಟುಗಳನ್ನು ಅಡಿಗಿಡಬಾರದು. ಗೋಕರ್ಣ ಎಷ್ಟು ದೊಡ್ಡ ಪ್ರದೇಶ ಅಂತಿದೆ. ನಿಮಗೆ ಆ ಗ್ರಾಮ ಪಂಚಾಯತಿನಲ್ಲಿ ಜನಸಂಖ್ಯೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇನ್ನೆರಡು ಗ್ರಾಮ ಪಂಚಾಯತಿಗಳು ಒಟ್ಟು ಸೇರಿಸ್ಕೊಳ್ಳಿ. ನಿಮ್ಮ ಮಾನದಂಡಕ್ಕೆ ಅದನ್ನ ಡಿಸೈನ್ ಮಾಡಿ ಪಟ್ಟಣ ಪಂಚಾಯತಿ ಮಾಡಿ, ಇಲ್ಲ ಪುರಸಭೆ ಮಾಡಿ. ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ನೀವು ಗ್ರಾಮ ಪಂಚಾಯತಿಯಾಗಿ ಇಟ್ಕೊಂಡು ಅದನ್ನ ಮುಂದುವರಿಸ್ತೇನೆ ಅಂತಂದ್ರೆ ನಿಮಗೂ ಗೌರವ ಬರಲ್ಲ. ಅದರಿಂದ ಏನಾರ ಮಾಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜೊತೆಗೆ ನಮ್ಮ ಕಮಾನಗರ ಹೊಸ ತಾಲೂಕು ಆಗಿದೆ, LEB ದೊಡ್ಡ ಪಂಚಾಯತ್ ಇದೆ, ಪಟ್ಟಣ ಪಂಚಾಯತ್ ಕರೆದೀವಿ ಆಗಿಲ್ಲ ಸಭಾಧ್ಯಕ್ಷರೇ. ಅವರಾದ್ರೂ ಬಿ ಪುರಸಭೆ ಆಗ್ಬೇಕು. ನಾವು ವಿಸಿಟ್ ಮಾಡಿದೀವಿ ಸಭಾಧ್ಯಕ್ಷರೇ, ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ. ಅವರಾದ ಪುರಸಭೆ ಆಗ್ಬೇಕು, ಕಮಾನಗರ ಪಟ್ಟಣ ಪಂಚಾಯತ್ ಸಭೆ ಆಗ್ಬೇಕು ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಸಚಿವರು ಒಂದು ಗ್ಯಾರಂಟಿಯನ್ನು ಕೊಡ್ಬೇಕು. ಇದ್ರ ಬಗ್ಗೆ ಒಂದು ಗ್ಯಾರಂಟಿ ಬೇಕು ನನಗೆ. ಕೇವಲ ಆಶ್ವಾಸನೆಗಳು ಕೊಟ್ಟರೆ ಸಾಲದು. ಇದಾಗಲೇಬೇಕಾದಂಥದ್ದು. ತಮಗೂ ಒಂದು ಗೌರವ ಬರುವಂತದ್ದು. ಗೋಕರ್ಣದ ಬಗ್ಗೆ ತಾವು ಕಳಕಳಿ ಇಟ್ಕೊಂಡಿದ್ರಿ ಅನ್ನುವಂಥದ್ದು ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಶಾಸಕರ ಜೊತೆಗೆ ಚರ್ಚೆ ಮಾಡಿ ಮತ್ತೆ ನಮ್ಮ ಔರದ್ ಶಾಸಕರ ಪ್ರಭು ಚವ್ಹಾಣ್ ಅವರು ಹೇಳಿದ್ದಾರೆ, ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿ. ಯಾಕಂದ್ರೆ ಇದು ಫೈನಾನ್ಸ್ ಚರ್ಚೆ ಬೇಡ. ಇಲ್ಲಾಂದ್ರೆ ಸಚಿವರೇ ಚರ್ಚೆ ಬೇಡ, ದಯವಿಟ್ಟು ಚರ್ಚೆ ಬೇಡ. ಇದು ಆಗ್ಬೇಕಾದಂತದ್ದು. ನಮ್ಮ ಜಿಲ್ಲೆಯಲ್ಲಿ ಮನೆ ಜಿಲ್ಲಾ ಸಚಿವರು ಇದ್ದಾರೆ. ನಮ್ಮ ಜಿಲ್ಲೆ ಬಹಳ ಹಿಂದುಳಿದಂತ ಜಿಲ್ಲೆ ಇದೆ. ಇದು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಪೋಸಲ್ಸ್ ಇದಾವೆ ಸಭಾಧ್ಯಕ್ಷ. ಗ್ರಾಮ ಪಂಚಾಯತಿಗಳನ್ನ ನಗರಸಭೆ ಮಾಡೋದು, ಪುರಸಭೆಯನ್ನ ನಗರಸಭೆ ಮಾಡೋದು. ಅದರಿಂದ 25,000, 15,000, 25,000, 50,000 ಇವೆಲ್ಲನೂ ಜನಸಂಖ್ಯೆ ಇರಬೇಕು ಮತ್ತೆ ಹಣನೂ ಬೇಕು ಸಭಾಧ್ಯಕ್ಷರೇ. ಸುಮಾರು 50 ಪ್ರಪೋಸಲ್ಸ್ ಇದೆ ಸಭಾಧ್ಯಕ್ಷರೇ. ಮಾನ್ಯ ಮುಖ್ಯಮಂತ್ರಿಗಳು ನಂಗೂರು ಮತ್ತೆ ರಹೀಂ ಖಾನ್ ಅವ್ರಿಗೆ ಹೇಳಿದ್ದಾರೆ ಸಭಾಧ್ಯಕ್ಷ, ಹಂತವಾಗಿ ಮಾಡೋಣ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಗ್ರಾಮ ಪಂಚಾಯತ್ ಇದೊಂದು ಪ್ರಿಯಾರಿಟಿ ತಗೊಂಡು ರಾಜ್ಯದ ಗೌರವಾನ್ಯ ಇದೆ, ಪ್ರವಾಸಿ ತಾಣ ಇದೆ, ಎಲ್ಲದನ್ನು ಒಂದೇ ಮಾನದಂಡ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರವಾಸಿ ಕ್ಷೇತ್ರ ಇದೆ, ಧಾರ್ಮಿಕ ಕ್ಷೇತ್ರ ಇದೆ. ಅದಕ್ಕೆ ಪ್ರಿಯಾರಿಟಿ ತಗೊಳ್ಳಿ, ಒತ್ತು ಕೊಡ್ಲಿ ಅಂತ ಮನವಿ ಮಾಡ್ತಾರೆ. ಇಡೀ ರಾಜ್ಯನೂ ಎಲ್ಲ ನಮ್ಮ ಮುಂದೆನೆ ಸಭಾಧ್ಯಕ್ಷರ. ಇಡೀ ದೇಶದಲ್ಲಿ ಇಲ್ಲ ಮಾನ್ಯ ಸಚಿವರೇ. ಗೋಕರ್ಣ ಮಾನ್ಯ ಶಾಸಕರು ಹೇಳಿದ ಪ್ರಕಾರ ವಿಶೇಷವಾದ ಪ್ರೀತಿ ನಮಗೂ ಇದೆ ಸಭಾಧ್ಯಕ್ಷರ. ಆದ್ರಿಂದ ನಾನು ಇಬ್ರು ಸೇರಿ ಅದನ್ನು ನೋಡ್ತಾ ಇದ್ವಿ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಸುಮಾರು 50 ಜಾಗಗಳ ಪ್ರಸ್ತಾವನೆ ಇದೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಅದೇನೋ 50 ಅಲ್ಲ 50 ಪ್ರಿಯಾರಿಟಿ ಕೊಟ್ಟು ಮಾಡ್ಲಿ ಅಂತ ಯಾಕೆ ಮಾಡಿಲ್ಲ? ನೀವ್ ಯಾಕೆ ಮಾಡಿಲ್ಲ ಅಂತಂದ್ರೆ
ಈ ರೀತಿ ಚರ್ಚೆ ಮಾಡ್ತಾ ಇಲ್ಲ. ಸರ್ಕಾರ ಅವ್ರನ್ನೆಲ್ಲ ಜೋರ್ ಮಾಡಿದ್ರೆ ಏನ್ ಮಾಡ್ತಾರ ಅವರು? ವಿಜೇಂದ್ರ ಸಾಹೇಬ್ರೆ, ಅಂತಿಮವಾಗಿ ಸುನೀಲ ಒಂದ್ ನಿಮಿಷ ಕುತ್ಕೋ, ಒಂದೇ ಒಂದ್ ನಿಮಿಷ. ಯಾಕೆ ಇಷ್ಟೊಂದು ನೀನು ಸರ್ಕಾರದಲ್ಲಿ ಪ್ರಸ್ತಾವನೆ ನೀನೇ ಮುಂಚೆ ಪ್ರಸ್ತಾವನೆ ಬಂದಿರಲಿಲ್ಲ. ಈ ಸರ್ಕಾರ ಅವ್ರು ಯಾರು ಮಾಡಿಲ್ಲ, ಅವರು ಮಾಡಿದೀವಿ ಅಂತ ಹೇಳ್ತಾ ಇಲ್ಲ. ಅಧ್ಯಕ್ಷರೇ, ಅವತ್ತು ಪ್ರಸ್ತಾವನೆ ಬಂದಿಲ್ಲ, ಪ್ರಸ್ತಾವನೆ ನಡೆದಿದೆ. ಶಾಸಕರು ಆ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗಾಗಿ ಇಬ್ರು ಸಚಿವರನ್ನು ಕೂಡ ಮನವಿ ಮಾಡಿದ. ಯಾಕಂದ್ರೆ ಅದು ಒಂದು ವಿಶೇಷ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇದೆ ಸರ್. ನಾನು ಅವರು ಕೂಡಿ ನಮ್ಮಿಬ್ಬರದು ಒಂದೇ ಖಾತಾ ಇರೋದು, ಜೊತೆಲಿ ನಗರಾಭಿವೃದ್ಧಿ ಮತ್ತೆ ಜೊತೆಲೇ ಇರೋದು. ನೀವು ಆತರ ಬೀಳ್ಬೇಡಿ ಸರ್. ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅದು ಆ ವಿಷಯ ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂಥದ್ದು ಅವಾಗ ಒಪ್ಕೊಳ್ಳೋಣ. ನಿಮ್ಮ ಹತ್ರ ನಿಮಗಿರ್ಬೋದು, ನಮ್ಮ ಸರ್ಕಾರದ ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸದೃಢವಾಗಿದೆ. ಸದೃಢವಾಗಿ ಬಯಕೆಗೆ ಕೈಗೊಂಡೆ 50,000 ಎಲ್ಲಿಂದ ಎಲ್ಲೋ ಒಂದೇ ನಿಮಿಷ ಹೇಳ್ತಾ ಇದ್ದೀವಣ. ನಾನು ಮಾತಾಡಿದ್ದೀನಿ, ನಾವಿಬ್ರು ಮಾತಾಡಿದ್ದೀವಿ. ಅಲ್ಲ ಸಚಿವರೇ, ಮನೆ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ತೆಗೆದುಕೊಳ್ಳಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದಿನ ಸರ್ಕಾರ ಏನ್ ನಿಮಿಷ ಸರ್. ಮಾನ್ಯ ಅಧ್ಯಕ್ಷರೇ, ಸಚಿವರು ಬಹಳ ಆತರವಾಗಿ ಹೇಳ್ತಾ ಇದ್ದಾರೆ. ಕೂತಿದ್ದ ಈಗ ನೀವು 2011ರ ಸೆನ್ಸಸ್ಸಿನ ಪ್ರಕಾರ ಮಾಡ್ತೀವಿ ಎನ್ನುವಂತ ಮಾನದಂಡ ಇಟ್ಕೊಂಡ್ರೆ ಗೋಕರ್ಣನ ಮಾಡ್ಲಿಕ್ಕೆ ಆಗಲ್ಲ. ನಾವು ಅದಕ್ಕೆ ಕೇಳ್ತಾ ಇರೋದು, ನಿಮ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇರೋದು, ಈ ರೀತಿ ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೇರಿಸಬೇಕು ಅನ್ನುವಂತ ಪ್ರಪೋಸಲ್ಗಳೇನಿದೆ, ಅದರ ಜೊತೆನಲ್ಲಿ ರಾಜ್ಯದ ಈ ರೀತಿ ಪ್ರವಾಸಿ ತಾಣಗಳನ್ನು ಕೂಡ ಮೊದಲ ಆದ್ಯತೆಯಲ್ಲಿ ಪರಿಗಣನೆ ಮಾಡಿದ್ರೆ ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತೆ, ನನಗಲ್ಲ. ಹಾಗಾಗಿ ಶಾಸಕರ ಕಳಕಳಿನ ಅರ್ಥ ಮಾಡಿಕೊಂಡು ನೀವು ಮಾಡಿ 50 ಪ್ರಪೋಸಲ್ ಇದೆ ಅಂತ ಹೇಳಿ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ತಗೋತೀವಿ ಅಂತ ಹೇಳಿದ್ರೆ ಮುಗೀತು ವಿಷಯ. ಅದನ್ನೇ ಮಾಡಬೇಕಲ್ಲ. ಫಸ್ಟ್ ಪ್ರಿಫರೆನ್ಸ್ ಗೋಕರ್ಣ ತಗೋತೀವಿ, ಆತ್ಮಲಿಂಗ ಅಂತ ಕರಿತೀವಿ, ಅಲ್ಲಿಗೆ ಸುನೀಲ್ ಸರ್. ಸನ್ಮಾನ್ಯ ಅಧ್ಯಕ್ಷ ಸಭಾಧ್ಯಕ್ಷೆ ಪೂರಕವಾಗಿ ನಮ್ಮ ರೇಣುಕಾನ್ ಅವರು ನಮ್ಮ ಜಿಲ್ಲೆ ಆಗಿದ್ದಾರೆ. ಕಮಾನಗರ್ ಹೊಸ ತಾಲೂಕು ಆಗಿದೆ, 30 ಮೆಂಬರ್ ಇದೆ. ಪಟ್ಟಣ ಪಂಚಾಯತ್ ಮಾಡಬೇಕು. ಪದೇ ಅವರಿಗೆ ಜೊತೆ ಕೊಡ್ಲಿ ಸಭಾಧ್ಯಕ್ಷೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ ಸರ್. ಸರ್ಕಾರಿ ವಿನಂತಿ ಮಾಡ್ತೀವಿ. ಪಂಚಾಯತ್ ಹಾಕಬೇಕು. ಆಮೇಲೆ ಸಭಾಧ್ಯಕ್ಷ ಪ್ರಶ್ನೋತ್ತರ ಚರ್ಚೆ ಅಲ್ಲ, ನೀವೇ ಕೂತ್ಕೊಳ್ಳಿ. ಗೋಕರ್ಣ ಸಂಬಂಧ ಏನಾಯ್ತು ಎಲ್ಲ ಶೈಲಿಗ ಅಲ್ಲ, ಟೈಮ್ಗೆ ಪೂರಕ ವರ್ಷ ಗೊತ್ತಿರುವುದಿಲ್ಲ. ಕೊಟ್ಟಿದೆ ಸರ್. ಮತ್ತೆ ಅದಕ್ಕೆ ಒಟ್ಟಿ ಹೊತ್ತ ಹೋಗ್ಬಿಡ್ಲಿ ಮನೆ ಅಧ್ಯಕ್ಷರೇ, ಒಟ್ಟಿ ಹೊತ್ತ ಹೋಗ್ಬಿಡ್ಲಿ. ಅತ್ತ ಕಮಾನಗರ ಶೆಟ್ಟಿ ಮಾತಾಡ ಆಯ್ತಾ ಸರ್? ಅದೇ ತರ ಮನೆ ಕೇಳಿ ಕೂಡ ಇದೆ. ರೈನ್ ಕಾಲರ್ ಇದ್ರ ಬಗ್ಗೆ ಮಾತಾಡಿ ಅಧ್ಯಕ್ಷರೇ. ಕೂತ್ಕೊಂಡ್ ಮಾತಾಡಿ. ಈಗ ದಿನಕರ್ ಶೆಟ್ಟಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದಕ್ಕೆ ಪೂರಕವಾಗಿ ಏನ್ ಹೇಳ್ತಾರೆ, 2011ರ ಸೆನ್ಸಸ್ ಬಾಂಡ್ ತಗೊಂಡ್ರೆ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 13 ವರ್ಷದ ಜನಸಂಖ್ಯೆ ನಗರ ವ್ಯಾಪ್ತಿಗೆ ಬಹಳ ಬೆಳೆದಿದೆ.
ದಯಮಾಡಿ ಇತ್ತೀಚೆಗೆ ಏನು ವೋಟರ್ಸ್ ಇದ್ದಾರೆ ಆ ಅಂದಾಜು ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ತಗೊಂಡ್ರೆ ಈ ಪುರಸಭೆಗಳನ್ನ ಮೇಲ್ದರ್ಜೆಗೇರಿಸಬಹುದು. ನಂದು ಕೂಡ ಇದೇ ಪ್ರಶ್ನೆ ಅಧ್ಯಕ್ಷ, ಬಂಗಾರಪೇಟೆದು ಮೇಲ್ದರ್ಜೆಗೇರಿಸಲಿಕ್ಕೆ ಬಹಳಷ್ಟು ಕೊಟ್ಟಾಗ ಇದೇ ಉತ್ತರ ಕೊಡ್ತಾರೆ. 11th ಸೆನ್ಸಸ್ ಇಲ್ಲಿ ನಿಮ್ಮದು ಜನಸಂಖ್ಯೆ ಇಲ್ಲ ಅಂತ. ಬಟ್ ಅದು ಮಾನದಂಡ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮಾರು 5-10 ವರ್ಷಗಳಲ್ಲಿ ಆ ಒಂದು ನಗರ ಪ್ರದೇಶಗಳ ಜನಸಂಖ್ಯೆ 10 ಪಟ್ಟು ಜಾಸ್ತಿ ಆಗಿದೆ. ಆಯ್ತು, ಈಗ ಅದಕ್ಕೆ ಆ ಮಾನದಂಡ ತಗೊಂಡು ಮಾಡಿದ್ರೆ ಒಳ್ಳೆಯದು ನನ್ನ ಭಾವನೆ. ಈಗ ನನ್ನೊಂದು ನಮ್ಮ ತಾಲೂಕಾಗಿದೆ ಈಗ ಸರ್, ಇದೇ ಸಂಬಂಧಪಟ್ಟ ನಿತಿನ್ ಶೆಟ್ಟಿ ಅವರು ಹೇಳಿದ್ದಾರೆ, ಪ್ರಭು ಚವ್ಹಾಣ್ ಅವರು ಹೇಳಿದ್ದಾರೆ, ಮನೆ ಕೇಳಿಕ ಅಮರ ಡಾಕ್ಟರ್ ಶಾಲೇಂದರ್ ಅವರು ಹೇಳಿದ್ದಾರೆ. ನನ್ನ ಡಿಸ್ಟ್ರಿಕ್ಟ್ ಒಂದಿದೆ, ನಾನು ಸ್ಪೆಷಲ್ ಕೇಸ್ ಅಲ್ಲಿ 1, 2, 3 ಕ್ಯಾಟಗರಿನಲ್ಲಿ ಡಿಸ್ಕಸ್ ಮಾಡಿ ಒಂದು ಸಲ ತಮ್ಮೆಲ್ಲರಿಗೆ ಕರೆಸ್ತೇನೆ, ಆಫೀಸರ್ಸ್ ಕರೆಸಿ ಅದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅಂತ ತಮ್ಮೆಲ್ಲರಿಗೆ. ಮಂತ್ರಿಗಳೇ, ಈಗ ಮೇಲ್ದರ್ಜೆಗೆ ಏರಿಸುವ ವಿಚಾರ ಅಲ್ಲ, ಈಗ ಕಲ್ದಸಲ್ಲಿ ಮೇಲ್ದರ್ಜೆ ಏರಿಸಿದಾರಲ್ಲ, ಅಲ್ಲಿ ಇಂಜಿನಿಯರ್ ಮತ್ತು ಸ್ಟಾಫ್ ಕೊಡೋ ಕೆಲಸ ಫಸ್ಟ್ ಆಗಲಿ. ಯಾಕಂತ ಹೇಳಿದ್ರೆ ಯಾವ್ದು ಲಾಸ್ಟ್ ಟೈಮ್ ಎಲ್ಲ ಮೇಲ್ದರ್ಜೆಗೆ ಏರಿಸಿದ್ದಾರೆ, ಸಮರ್ಪಕ ನಮಗೆ ಅಲ್ಲಿ ಅದರ ಕ್ವಾಲಿಟಿ ಪ್ರಕಾರ ಚೀಫ್ ಆಫೀಸರ್ ಇವತ್ತು ಕಡಿಮೆ ಇದ್ದಾರೆ, ಆಲ್ ಇಂಜಿನಿಯರ್ಸ್ ಕಡಿಮೆ ಇದ್ದಾರೆ, ಕ್ಲರ್ಕ್ಗಳು ಕಡಿಮೆ ಇದೆ ಎಲ್ಲಕ್ಕೂ. ಸೊ ಇದನ್ನು ಫಸ್ಟ್ ಒಂದು ಅಪ್ಗ್ರೇಡ್ ಮಾಡೋದಕ್ಕೆಲ್ಲ ಯಾರು ಎಲ್ಲಿ ನೀವು ಅಪ್ಗ್ರೇಡ್ ಮಾಡಿದ್ದೀರಿ? ಔಟ್ಸೋರ್ಸ್ ಎಂಪ್ಲಾಯ್ಮೆಂಟ್ ಪೂರಾ ಆಫೀಸರ್ ರೋಲ್ ಮಾಡತ್ತಾರ. ಎಷ್ಟಿ ಮಂಜು ಎಷ್ಟಿ ಮಂಜು ಕೂತ್ಕೊಳ್ಳಿ, 12,000 ರೂಪಾಯಿ. ಹೌದು, ಅದೆಲ್ಲ ಬರ್ದಾಕಿ ಬರ್ದುಕೋರಿ. ಈಗ ಶಿವಲಿಂಗೇಗೌಡರು ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮ 1569ನೇ ಪ್ರಶ್ನೆಯನ್ನ ಸನ್ಮಾನ್ಯ ಮಾರುಕಟ್ಟೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಈಗ ಏನಾಗಿದೆ, ತರಕಾರಿ ನಮ್ಮ ಮಧ್ಯ ಕರ್ನಾಟಕದ ಜನಕ್ಕೆ ಜೀವನಾಡಿಯಾಗಿದೆ. ತರಕಾರಿ, ಪಶುಸಂಗೋಪನೆ ಇವೆರಡು ಬಹುಶಃ ಇಲ್ಲದೆ ಹೋಗಿದ್ರೆ ನಮ್ಮ ಸ್ಥಿತಿ ಇನ್ನೂ ಆರ್ಥಿಕವಾಗಿ ಬಹಳ ಸಂಕಷ್ಟಕ್ಕೆ ಸಿಗ್ತಾ ಇದೆ. ಈ ತರಕಾರಿ ಮಾರುಕಟ್ಟೆನ ನಿರುದ್ಯೋಗಿ ಪದವೀಧರರು ಈ ತರಕಾರಿಗಳನ್ನ ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಮಾರುಕಟ್ಟೆನೂ ಸಿಗ್ತಾ ಇರುತ್ತೆ ಆಗಿಂದಾಗಿ. ಅದೇ ರೀತಿ ಕಣ್ಣು ಮುಚ್ಚಾಲೆ ಆಟನೂ ಆಡ್ತಾ ಇದೆ ಮಾರುಕಟ್ಟೆ. ಟೊಮೊಟೆ ಬೆಳೆದಂಥವ್ರು, ತರಕಾರಿ ಬೆಳೆದಂಥವ್ರು ಮಾರುಕಟ್ಟೆಗೆ ತಂದ್ರೆ ಈ ವರ್ತಕರು ಏನ್ ಮಾಡ್ತಾರೆ, ಹೆಚ್ಚಿಗೆ ಮಾಲ್ ಬತ್ತು ಅಂದ್ರೆ ಅವರು ಆ ರೈತನನ್ನ ಯಾವ ರೀತಿ ಒಂದು ಅವರಿಗೆ ಮೋಸ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಯಾರೂ ಹರಾಜಿಗೆ ಭಾಗವಹಿಸೋದಿಲ್ಲ, ಮತ್ತೆ ಅವರಿಗೆ ಸರಿಯಾದ ರೀತಿ ಬೆಲೆನೂ ಕೊಡೋದಿಲ್ಲ, ಬೇಕಾಬಿಟ್ಟಿ ಬೆಲೆ ಕೊಡೋದು. ಯಾಕೆಂದ್ರೆ ನಾವೇನ್ ಮಾಡೋಣ, ಇದನ್ನ ಎಲ್ಲಿ ಕಟ್ಟಿಕೊಂಡ್ರೆ ಸಾಯನ ಅಂತಾರೆ. ನಾನು ಬಹಳ ಸಾರಿ ವಿಸಿಟ್ ಮಾಡಿದ್ದೀನಿ, ಎಲ್ಲ ವರ್ತಕರನ್ನು ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಒಂದು ಕೋಲ್ಡ್ ಸ್ಟೋರೇಜ್ ಅನ್ನ ತೆರೀರಿ, ಆ ಕೋಲ್ಡ್ ಸ್ಟೋರೇಜ್ ನಲ್ಲಿ ತಿಂಗಳುಗಟ್ಟಲೆ ನಾವು ಇಟ್ಟಿ ತೇಜಿ ಮಂದಿಯನ್ನು ನೋಡಿ ವ್ಯಾಪಾರ ಮಾಡ್ಬೋದು. ರೈತನು ಅದರೊಳಗಡೆ ತಗೊಂಡೋಗಿ ತರಕಾರಿಯನ್ನ ಅದರೊಳಗಡೆ ಸಂಗ್ರಹಣೆ ಮಾಡ್ಬೋದು. ಮತ್ತೆ ಮಾರುಕಟ್ಟೆನಲ್ಲಿ ವರ್ತಕರು ಸಹ ಮಾಲನ್ನು ಕೊಂಡ್ಕೊಂಡು ಅದರಲ್ಲಿ ಇಟ್ಟಿ ತೇಜಿ ಮಂದಿಯನ್ನು ನೋಡ್ಬೋದು. ಅದರಿಂದ ಇಷ್ಟೆಲ್ಲ ಮಾರುಕಟ್ಟೆನ ಸ್ಥಾಪನೆ ಮಾಡಿದ್ದೀರಿ, ಬಹಳ ಸಂತೋಷ. ತರಕಾರಿ ಮಾರುಕಟ್ಟೆ ನಮ್ಮ ಎಸ್.ಟಿ. ಸೋಮಶೇಖರ್ ಅವರು ಬಂದು ಪಾಪ ಉದ್ಘಾಟನೆ ಮಾಡಿ ಬಂದ್ರು. ಅವ್ರ ಕಾಲದಲ್ಲಿ ಅದನ್ನು ಕೊಟ್ಟಿದ್ರು. ಇವತ್ತು ಸಾವಿರಾರು ಜನ ನಿರುದ್ಯೋಗಿ ಪದವೀಧರರು ಇವತ್ತು ಆ ಮಾರುಕಟ್ಟೆ ಬಂದ ಮೇಲೆ ತರಕಾರಿಗಳನ್ನ ಬೆಳೆದು ಇವತ್ತು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೊಂದು ಉದ್ಯಮವಾಗಿ ಮಾರ್ಪಾಡಾಗಬೇಕು. ಆ ರೀತಿನಲ್ಲಿ ವ್ಯವಸ್ಥಿತವಾದದ್ದು ಅಲ್ಲ. ಒಂದ್ ನಿಮಿಷ ಸಮಸ್ಯೆ ಮಾತಾಡೋದು ಪ್ರಶ್ನೆ ಕೇಳಿ ಆಯ್ತು ಹೇಳ್ತಿದ್ರಲ್ಲ, ಕರೆಕ್ಟ್. ನೀವು ಸೀನಿಯರ್ ಮೆಂಬರ್ ಪ್ರಶ್ನೋತ್ತರ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಉತ್ತರ ಸಚಿವರು ಗಮನಕ್ಕೆ ತರ್ತೀವಿ. ತರಬೇಕಲ್ಲ, ತರದೇ ಇದ್ರೆ ನಮ್ ಕಷ್ಟನ ಹೇಳ್ಕೇಬೇಕಲ್ಲ. ಅರ್ಥ ಆಯ್ತು, ಅಲ್ಲಿ ಬರ್ತಾರೆ ಗೊತ್ತಿದೆ ಮಾರ್ಕೆಟ್ ಹೇಳಿದರೆ ಮಾಡ್ತೀವಿ ಅಂತ ಹೇಳಿದರೆ, ಅಲ್ಲಿ ನೀವೇನಾದ್ರೂ ಬಜೆಟ್ಟಿನ ಕೊರತೆ ಆದ್ರೆ ಖಾಸಗಿಯವರು ಆ ಜಮೀನಿನಲ್ಲಿ ಇಷ್ಟು ಜಾಗವನ್ನು ಕೊಡಿ,
ನಾವು ಮೇಂಟೈನ್ ಮಾಡ್ತೀವಿ, ಆ ಜಾಗವನ್ನು ವಹಿಸ್ಕೊಡಿ ಅಂತೇಳಿ ಬಂದಿದ್ದಾರೆ. ನಮ್ಮ APMC ಅವರು ಅದನ್ನ ಮಾಡಿಕೊಟ್ರೆ ಅಲ್ಲಿ ಜಲ್ದಿ ಅತಿ ಶೀಘ್ರವಾಗಿ ಒಂದು ಕೋಲ್ಡ್ ಸ್ಟೋರೇಜ್ ಓಪನ್ ಆದ್ರೆ ರೈತನಿಗೆ ನಿಜವಾಗ್ಲೂ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಯೋಜನೆ. ಇದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರನ್ನ ಈ ಸಂದರ್ಭದಲ್ಲಿ ಅತಿ ತುರ್ತಾಗಿ ಮಾಡಬೇಕು ನಾನು ಕೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರು ಹೇಳಿದಾಗೆ ಈ SD ಸೋಮಶೇಖರ್ ಅವ್ರ ದೂರದೃಷ್ಟಿಯಿಂದ APMC ಯಾರ್ಡ್ಗಳಲ್ಲಿ ಮೊದಲನೇ ಬಾರಿಗೆ ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು. ಈಗಾಗಲೇ ಎಲ್ಲೆಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ಇದೆ, ಫ್ಲೋರಿಕಲ್ಚರ್ ಕ್ರಾಪ್ ಇದೆ, ಡ್ರೈ ಗ್ರೇಪ್ಸ್ ಇದ್ದಾವೆ, ಚಿಲ್ಲಿ ಮಾರ್ಕೆಟ್ನಲ್ಲಿ ವೆಜಿಟೇಬಲ್ಸ್ನಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ಶಿವಲಿಂಗೇಗೌಡರಲ್ಲಿ ಒಂದು ಉಪ ಮಾರುಕಟ್ಟೆ ಇದೆ ಅಧ್ಯಕ್ಷ, ಅಲ್ಲಿ ಹಬ್ಬನಗಟ್ಟಿ ಅಂತೇಳಿ ಅಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕಂತಕ್ಕಂಥ ಒಂದು ಪ್ರಸ್ತಾವ ಇದೆ. ಅದು ಸ್ವಲ್ಪ ತಡವಾಗಿ ನೀವು ಕೊಟ್ಟಿರೋದ್ರಿಂದ ಅದು ಸ್ವೀಕೃತಿ ಆಗಿಲ್ಲ. RIDF 13ನಲ್ಲಿ ನಾವು ಹೆಚ್ಚುವರಿ ಅನುದಾನ ಕೇಳಿ ಈಗಾಗಲೇ ನಬಾರ್ಡ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅಲ್ಲಿ ಪ್ರಯತ್ನ ಮಾಡೋಣ. ಜೊತೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಒಂದು ಕೊಡಿ. ಅಕಸ್ಮಾತ್ ನಮ್ಮಲ್ಲಿ ಆಗದೆ ಇದ್ರೆ ಅಲ್ಲಿ ಕೂಡ ಸೇರಿಸ್ತಕ್ಕಂಥ ಪ್ರಯತ್ನ ಅವರು ಇಲ್ಲೇ ಇದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತೀನಿ ಅವರಿಗೆ. ಜೊತೆಗೆ ಕೆಪೆಕ್ನವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿದ್ದಾರೆ ಮೊದಲು ಕೆಪೆಕ್ನವರು. ಅಲ್ಲಿ ಅವಕಾಶ ಇದ್ರೆ ಅಲ್ಲಿ ಕೊಟ್ರೆ 3 ಕಡೆ ಪ್ರಯತ್ನ ಮಾಡಿ ತಮ್ಮದನ್ನು ಸೇರಿಸಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಧ್ಯಕ್ಷ. ಹಂಗಲ್ಲ, ಈಗ ನೀವು ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಮಾರುಕಟ್ಟೆ APMC ಒಳಾಂಗಣದಲ್ಲಿರ್ತಕ್ಕಂಥದ್ದು. ಆದ್ರಿಂದ ದಯಮಾಡಿ ನೀವೇ ಮಾಡಬೇಕು. ನೀವು ಹಾರ್ಟಿಕಲ್ಚರ್ನಲ್ಲಿ ಬಂದಲ್ಲಿ ಎಂಟ್ರಿ ಆಗದ್ ಬೇಡ, ಮತ್ತೆ ಯಾರು ಎಂಟ್ರಿ ಆಗದ್ ಬೇಡ. ನೀವೇ ಮಾಡಿದ್ರೇನೆ ಅದು ಸೂಕ್ತ, ಅದರ ಬಂದೋಬಸ್ತು ಚೆನ್ನಾಗಿರುತ್ತೆ, ಅದರ ವ್ಯವಸ್ಥೆನೂ ಚೆನ್ನಾಗಿರುತ್ತೆ. ದಯಮಾಡಿ ಇದೊಂದನ್ನು ವಿಶೇಷವಾಗಿ ತಗೊಂಡು ಮಾಡಿಕೊಡಿ. ಖಂಡಿತ ಅದನ್ನು ಕನ್ಸಿಡರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇನ್ನೊಂದೇನಂದ್ರೆ, ಇನ್ನೊಂದು ಸಲಹೆ ನಾವು ಕೊಟ್ಟಿದ್ದೀರಿ, ಲೀಸ್ ಮೇಲೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ, ಅಕಸ್ಮಾತ್ ನಿಮ್ಮಲ್ಲಿ ಯಾರಾದ್ರೂ ಲೀಸ್ ಮೇಲೆ ಮಾಡಕ್ ಪ್ರಾರಂಭ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಅವ್ರಿಗೂ ಕೂಡ ಸಹಕಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಜಗದೀಶ್ ಶಿವಯ್ಯ ಗುಣಗಂಟಿ ಸುರೇಶ್. ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ 1592 ಮಾನ್ಯ ನಗರಾಭಿವೃದ್ಧಿ ಹಾಗೂ ನಗರ ಯೋಜನೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ನಾನು ಪೂರ್ತಿಯಾಗಿ ಉತ್ತರವನ್ನು ನೋಡಿದ್ದೇನೆ. ಸಮಸ್ಯೆ ಬಹಳ ದೊಡ್ಡದಾಗಿದೆ. ಈಗಾಗಲೇ 1 ವರ್ಷದ ಹಿಂದಿದ್ದು ಮುಖ್ಯಮಂತ್ರಿಗಳು ನಿರ್ದೇಶಕ ತರಲಾಗಿದೆ. ಇದು ಜಮಖಂಡಿಯ ನಗರ ಐತಿಹಾಸಿಕ ನಗರವಾಗಿದ್ದು ಪಟವರ್ಧನ ಮಹಾರಾಜರು ಆಳಿದಂಥದ್ದು. ಇಲ್ಲಿ ಆಟೋಟಗಳ ಬೀಡು ಕೂಡ ಇದೆ, ಹಾಲು ಉತ್ಪಾದನೆ ನಂಬರ್ 1 ಇದೆ, ಮತ್ತು ಇಲ್ಲಿ ಜನಸಂಖ್ಯೆ ಕೂಡ ಬಹಳಷ್ಟು ಹೆಚ್ಚಾಗಿದೆ. ಮೊದಲ ಪಟವರ್ಧನ ಮಹಾರಾಜರು ಮಾಡಿದಂತಹ ಒಂದು ಯೋಜನೆಯಲ್ಲಿ ಬರೀ 15-20 ಸಾವಿರ ಜನ ಇದ್ದದ್ದು ಇವತ್ತು 1,10,000 ಜನ ಅಲ್ಲೇ ವಾಸಿಸ್ತಾ ಇದ್ದಾರೆ. ಅದು ಅಲ್ಲದೆ ಈಗ ಆಲ್ಮಟ್ಟಿ ಡ್ಯಾಮ್ ಕಟ್ಟಿದಂತಹ ಹಿನ್ನೀರಿನಲ್ಲಿ 22 ಗ್ರಾಮಗಳು ಮುಳುಗುವುದರಿಂದ ಒಂದು 4 ಗ್ರಾಮ ಕಂಕನವಾಡಿ, ಆಲ್ಗೂರು ಮತ್ತು ಕುಮಾರಹಳ್ಳ, ಕಡ್ಕೋಡು ಅಂತ ಗ್ರಾಮಗಳ ಪುನರ್ವಸತಿ ಕೇಂದ್ರ ಕೂಡ ಈ ನಗರಕ್ಕೆ ಬಂದು ಅಂಟಿಕೊಂಡಿದ್ದೆವು. ಇವೆಲ್ಲವೂ ಕೂಡ ಹೆಚ್ಚಾಗುತ್ತಿರುವ ಜನಸಂಖ್ಯೆ, ಅಲ್ಲಿರುವಂತಹ ಒಂದು ಮೊದಲನೇ ಹಳೆ ಗಟರ್ಗಳು, ಒಳಚರಂಡಿಗಳು ಕೂಡ ಈ ಹೊಸದಾಗಿ ಕೂಡಿಸ್ತಾ ಇದ್ದಾರಲ್ಲ, ಇದು ವರ್ಷ ಆಗ್ತಾ ಇದೆ. ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ನರಕ ಯಾತನೆ ಕೂಡ ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಕೊಟ್ಟಂತ ನೋಡಿದರೆ ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನದಲ್ಲಿ 3 ಕೋಟಿ ಅನುಮೋದನೆ ನೀಡಲಾಗಿದೆ ಅಂತ ಬರೆದಿದ್ದಾರೆ. KEIDF ದಿಂದ ಒಂದು 5 ಕೋಟಿ 15 ಲಕ್ಷ ಮೀಸಲಿರಿಸಲಾಗಿದೆ ಅಂತ ಬರೆದಿದ್ದಾರೆ. ಹಾಗೂ ಸ್ವಚ್ಛ ಭಾರತ ಮಿಷನ್ ಯೋಜನೆಯಲ್ಲಿ ಒಂದು 4 ಕೋಟಿ ರೂಪಾಯಿ ಇದು ಅನುಮೋದನೆ ನೀಡುತ್ತಾರೆ. ಇವೆ ಎಲ್ಲ ಅನುಮೋದನೆಗಳು ಯಾವಾಗ ಪ್ರಾರಂಭ ಆಗ್ತಾವೋ ಮತ್ತು ಯಾವಾಗ ಈ ಕೆಲಸಗಳು ಪ್ರಾರಂಭ ಮುಕ್ತಾಯ ಆಗ್ತಾವ ಸ್ಪಷ್ಟವಾಗಿ ನನಗೆ ಈ ಮೂಲಕ ತಿಳಿಸಬೇಕು. ಮತ್ತೊಂದು ವಿಷಯ, ಬರೀ ಇಷ್ಟೇ ರಿಪೇರಿ ವರ್ಕ್, ಕನೆಕ್ಟಿವ್ ವರ್ಕ್ ಮಾಡ್ಕೊತ ಹೋದ್ರೆ ಇದು ಸಾಧ್ಯನೇ ಇಲ್ಲ. ಬಹಳಷ್ಟು ಚಿತ್ರ ವಿಷಯ, ಬಹಳ ನರಕ ಯಾತನೆ ಆಗ್ತಾ ಇದೆ. ಅದಕ್ಕೆ ಸಮಗ್ರವಾಗಿ ವಿಸ್ತೃತವಾದ ಒಂದು ಯೋಜನೆ ಇಡೀ ಒಂದು ಪಟ್ಟಣಕ್ಕೆ ತರಲೇಬೇಕಾಗಿದೆ. ಆ ದಿಶೆಯಲ್ಲಿ ವಿನಂತಿ ಮಾಡ್ಕೊತೇನೆ. ಈ ಒಂದು ವಿಸ್ತೃತವಾದ ಯೋಜನೆ ಯಾವಾಗ ಮಾಡಿಸ್ತೀರಿ ಮತ್ತು ಯಾವಾಗ ಪ್ರಾರಂಭಗೊಳಿಸ್ತೀರಿ ಅಂತ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಶಾಸಕರು ಕೇಳಿರುವಂತಹ ಪ್ರಶ್ನೆಗೆ ಸುಮಾರು 3 ಕೋಟಿ ರೂಪಾಯಿ ಪುರಸಭೆಯಿಂದ
ನಮ್ಮ ಬೋರ್ಡಿಗೆ ದುಡ್ಡು ಕಟ್ಟಬೇಕಾಗಿದೆ ಸಭಾಧ್ಯಕ್ಷರೇ. ಪುರಸಭೆ ಜಮಖಂಡಿಯಿಂದ ಸಹ ಮುಂಚೆ ನಾವು ನಮ್ಗೆ ಆಗಿರೋ ಅಗ್ರಿಮೆಂಟ್ ಪ್ರಕಾರ 3 ಕೋಟಿ ರೂಪಾಯಿ ಅವರು ನಮ್ಮ ಬೋರ್ಡಿಗೆ ದುಡ್ಡು ಕೊಟ್ಟಬೇಕು ಸಭಾಧ್ಯಕ್ಷರೇ. ಅದಾದ ನಂತರ ಈಗ ಸುಮಾರು KUD ವಾಟರ್ ಬೋರ್ಡಿಂದ ಒಂದು 3 ಕೋಟಿ, KUDFC ಇಂದ 5 ಕೋಟಿ, ಮತ್ತೆ DMA ಇಂದ ನಮ್ಮ ರಹೀಂ ಖಾನ್ ಅವ್ರ ಖಾತೆಯಿಂದ ಒಟ್ಟಾರೆ ಸುಮಾರು 13,25 ಲಕ್ಷ ರೂಪಾಯಿಗಳ DPRಗೆ ನಾವು ಅನುಮೋದನೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. DPR ಮಾಡ್ತಾ ಇದ್ದೀವಿ. DPR ಮಾಡಿದ ತಕ್ಷಣ ಅದು ಆದ ತಕ್ಷಣ ಟೆಂಡರ್ ಕರೆದು ಈ ಕೆಲಸವನ್ನು ದಯವಿಟ್ಟು ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಬಹಳ ಅಲ್ಲ 2 ವರ್ಷ ನಾ ಬಂದ ನಂತರ ಬಹಳಷ್ಟು ಹಿಂದೆ ಬಿದ್ದಿದ್ದೇನೆ. ಕೆಲಸ ಮಾತ್ರ ಪ್ರಾರಂಭ ಆಗಿಲ್ಲ. ಬರೀ ಎಲ್ಲ ಕಡೆ ಬೀದಿ ವ್ಯಾಪಾರಿಗಳು ಬಂದು ಗಟರ ಮೇಲೆ ಕೂತ್ಕೋತಾರ, ಅಲ್ಲಿ ಕಾಯಿಪಲ್ಲೆ ತರಕಾರಿ ಮಾಡ್ತಾರ. ಆ ಬೀದಿಯಲ್ಲಿ ಗಟರದಿಂದ ಬಹಳಷ್ಟು ಕೆಟ್ಟ ವಾಸನೆ, ದುರ್ವಾಸನೆ ಬರ್ತದೆ. ಇದು ಹೈಜೆನಿಕ್ ಅಲ್ಲ, ಹೆಚ್ಚಾಗ್ತಾ ಇದೆ. ಇಲ್ಲ ಇದ್ರ ಪ್ರಾಧಾನ್ಯ ಕೊಟ್ಟು ಹೇಳಿದ್ರು. ಎರಡನೇ ವಿಷಯ, ಇನ್ನೊಂದು ವಿಷಯ ಬಹಳ ಬರ್ತದ್ದು ಸರ, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಒಂದು ವೈಜ್ಞಾನಿಕವಾದದ್ದು. ಹೊಲಸು ನೀರು, ಕೃಷ್ಣಾ ನದಿಯಿಂದ ಬಂದಂತ ನೀರನ್ನು ಅದನ್ನು ಶುದ್ಧೀಕರಣಗೊಳಿಸಿ ಎಲ್ಲರಿಗೂ ಕೊಡಬೇಕಾಗಿದ್ದು. ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಯಾವ ತರ ನೀರು ಬರ್ತಾ ಇದೆ, ಅದಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಕ್ಲೋರಿನ್ ಕೊಡಬೇಕು, ಮತ್ತೆ ಇನ್ನಿತರ ರಾಸಾಯನಿಕ ಕುಡಿಸ್ಬೇಕು. ಅದು ಒಳ್ಳೆ ಕುಡಿಯುವ ನೀರಿಗೆ ಸಮರ್ಪಕವಾಗಿರುವಂತೆ ಮಾಡಿ ಬಿಡಬೇಕು. ಅಲ್ಲಿ ಲೇಬರ್ ವರ್ಕ್ ಹಚ್ಚಿರ ಅಲ್ಲಿ ಒಬ್ಬ ಕೆಮಿಸ್ಟ್ ಇಲ್ಲ. ಒಬ್ಬ ಕೆಮಿಸ್ಟ್ ಇದು ಬಹಳ ಅಪರಾಧವಾದದ್ದು. ಇದು ಬಹಳ ಕೆಟ್ಟದ್ದು. ಇದನ್ನು ಈಗಾಗಲೇ ನಗರದ ಆಯುಕ್ತರಿಗೂ ಕೂಡ DC ಅವರಿಗೂ ಕೂಡ ಬಹಳಷ್ಟು ಹೇಳಿದ್ದೇನೆ. 1 ವರ್ಷದಿಂದ ಇದಾಗ್ತದೆ. ಒಬ್ಬ ಕೆಮಿಸ್ಟ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಬಹಳ ದುರದೃಷ್ಟಕರ, ಬಹಳ ಹೀನಾಯಕರ. ನಿಮ್ಮ MLA ಮಾಡಿದ್ದಾರೆ, ಅಧಿಕಾರಿಗಳು ಮಂತ್ರಿಗಳು ಕೂತ್ಕೊಂಡು ಅದು ಬೇಗ ಸಮಯಕ್ಕೆ ಬಗೆಹರಿಸಿ ಫಾಲೋಅಪ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಅವ್ರಿಗೆ ಕಾಳಜಿ ಅರ್ಥ ಆಗ್ತದೆ ಸಭಾಧ್ಯಕ್ಷ. ಆದ್ರೆ 3 ಕೋಟಿ ರೂಪಾಯಿ ಅವರು ಇನ್ನೂ ಪುರಸಭೆಯಿಂದ ಮಂಡ್ಲಿಕ್ಕೆ ದುಡ್ಡು ಕಟ್ಟಿಲ್ಲ ಸಭಾಧ್ಯಕ್ಷ. ಆ ದುಡ್ಡನ್ನ ಈಗ ಅವರ ಪರವಾಗಿ ಎಲ್ಲ ಈ ಒಂದು ನಿಮಿಷ ಒಂದೇ ಈಗ ನಿಮ್ಮ ರೂಲ್ಸ್ ನಮಗೆ ಅರ್ಥ ಆಗ್ತದೆ. 3 ಕೋಟಿ ಕಟ್ಟಬೇಕಂತೇಳಿ ಈ ದೊಡ್ಡ ದೊಡ್ಡ ನಗರಕ್ಕೆ, ಕಾರ್ಪೊರೇಷನ್ಗೆ ಇದೆಲ್ಲ ಕಟ್ಟಬಹುದು. ಈ ಸಣ್ಣ ನಗರಸಭೆಗೆ ಮತ್ತು ನಗರ ಪಂಚಾಯತ್ ಅವರಿಗೆ ನೀವು 3 ಕೋಟಿ ಕೊಡಿ ಅಂತಿಲ್ಲ. ಅವ್ರು ಎಲ್ಲಿಂದ ಕೊಡುದು? ಅದರ ಬದಲು 3 ಕೋಟಿ ಇಷ್ಟು ಕೋಟಿ ಫಿಕ್ಸ್ ಮಾಡೋ ಬದಲು ಅಲ್ಲಿ ರೆವಿನ್ಯೂ, ಒಂದು ನಗರಸಭೆ ರೆವಿನ್ಯೂ ಅಥವಾ ಒಂದು ನಗರ ಪಂಚಾಯತ್, ಪಟ್ಟಣ ಪಂಚಾಯತ್ ರೆವಿನ್ಯೂ ಎಷ್ಟಿದೆ, ಪುರಸಭೆ ಆ ಪುರಸಭೆ ರೆವಿನ್ಯೂ ಎಷ್ಟಿದೆ, ಅಲ್ಲಿ ಇಷ್ಟು ಪರ್ಸೆಂಟೇಜ್ ಕಟ್ಟಿ ಅಂತ ಹೇಳ್ಬೋದು. ಇಲ್ಲ ಅದು ನೀವು ಇಲ್ಲಿ 13 ಕೋಟಿ ಖರ್ಚಾಗುದು ಇಲ್ಲ, ಅವ್ರಿಗೆ 3 ಕೋಟಿ ಕಟ್ಟಲಿಕ್ಕೆ ಆಗುದು ಕೂಡ ಇಲ್ಲ. ಆಯ್ತು ಸಭಾಧ್ಯಕ್ಷ. ಈಗ ನೀವು ಹೇಳಿದ್ಮೇಲೆ ನಾನು ಫೈನಾನ್ಸ್ ಅವ್ರ ಹತ್ರ ಮಾತಾಡಿ ಆ 3 ಕೋಟಿ ಸಹ ಸರ್ಕಾರದಿಂದ ಕಟ್ಟಲಿಕ್ಕೆ ಏನಾದ್ರು ಅವಕಾಶ ಅವರಿಗೆ ಮಾತ್ರ ಮಾಡ್ಸೋಣ ಸಭಾಧ್ಯಕ್ಷ. ಓಕೆ, ನೆಕ್ಸ್ಟ್ ಭೀಮಣ್ಣ ಟಿ ನಾಯ್ಕ್. ಅಧ್ಯಕ್ಷರೇ, ಆಯ್ತು ಭೀಮಣ್ಣ ಟಿ ನಾಯ್ಕ್. ಸಭಾಧ್ಯಕ್ಷರೇ, ನಾವು ಇನ್ನೊಂದು ಕ್ವಶನ್ ಉಳಿತಾವ. ಕೆಮಿಸ್ಟ್ ಬರ್ತಾರೆ, ಕೆಮಿಸ್ಟ್ ಅಪಾಯಿಂಟ್ಮೆಂಟ್ ಮಾಡೋದು ಬಹಳ ಅವಶ್ಯ. ಬದಲು ಹೇಳಿ ಬರೆದು ಕೊಡ್ಲಿಲ್ಲ, ಕೂತ್ಕೊಳ್ಳಿ. ಈಗ ನಾನು ಹೇಳ್ತಾರೆ ಅಂದ್ರೆ ಸರ್ಕಾರ ಮಂತ್ರಿಗಳು ಉತ್ತರ ಚೆನ್ನಾಗಿ ಕೊಟ್ಟರು. ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡ್ತಾ ಇದ್ದೆ. ಇದು ಕೇವಲ ಒಂದು ಮುನ್ಸಿಪಾಲಿಟಿ ಸಿಕ್ಕಿರಬಾರ್ದು. ರಾಜ್ಯದಲ್ಲಿ ಎಷ್ಟು ಸಣ್ಣ ಮುನ್ಸಿಪಾಲಿಟಿಗಳಿವೆ, ದೊಡ್ಡ ಮುನ್ಸಿಪಾಲಿಟಿ ಅವರೆಲ್ಲರನ್ನೂ ಪರ್ಮಿಷನ್ ಮಾಡಬೇಕು. ಒಂದೇ ಒಂದು ಮುನ್ಸಿಪಾಲಿಟಿ ಕೊಟ್ಟರೆ ಅಲ್ಲಿ ಬೇರೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಪಾಲಿಸಿ ಒಂದು ಗೌರ್ಮೆಂಟ್ ಇಂದ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಭೀಮಣ್ಣ ಟಿ ನಾಯ್ಕ್. ಆಯ್ತು, ಪ್ರಶ್ನೆ ಕೇಳಿದ್ದಾರೆ ಮಂತ್ರಿ ಅವರ. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1496 ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಮಂತ್ರಿಗಳಿಗೆ ಕೇಳಲು ಬಯಸುತ್ತೇನೆ. ಇದೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಆದ್ರೆ ರಾಜ್ಯದಲ್ಲಿ ಅಡಿಕೆ ತೋಟಗಾರರು ಬಹಳ ಸಂಕಷ್ಟದಲ್ಲಿರುವಂತಹದ್ದು. ಹಳದಿ ರೋಗ ಮತ್ತು ಚುಕ್ಕೆ ರೋಗ ಬಹಳಷ್ಟು ತೋಟದಲ್ಲಿ ವ್ಯಾಪ್ತಿಯನ್ನ ಹೊಂದಿರುವಂತಹದ್ದು. ಅದರಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಾಕಷ್ಟು ಮಳೆ ಆಗಿರುವಂತಹದ್ದು. ವಾಡಿಕೆಯಂತ ಮಳೆಗಿಂತ ಹೆಚ್ಚಿನ ಮಳೆ ಆಗಿ ಸುಮಾರು ಬರೀ ನನ್ನ ಸಿದ್ದಾಪುರದಲ್ಲೇ ಅಡಿಕೆಯನ್ನ ಬೆಳೀತಕ್ಕಂಥ ಕ್ಷೇತ್ರ ಸುಮಾರು 16,500 ಹೆಕ್ಟೇರ್ ಆಗಿರುವಂತಹದ್ದು. ಇದರಲ್ಲಿ ಈಗಾಗಲೇ ಆಗಿರುವಂತಹದ್ದು ಸುಮಾರು 9,500 ಹೆಕ್ಟೇರ್ ಇವತ್ತು ನನ್ನ ಸಿದ್ದಾಪುರದಲ್ಲಿ ಚುಕ್ಕೆ ರೋಗ ಮತ್ತು ಹನಿ ರೋಗಕ್ಕೆ ಅದರಲ್ಲೂ ಕೂಡ ಈ ವರ್ಷ
ಹೆಚ್ಚಿನ ಮಳೆ ಆಗಿ ಅಡಿಕೆಯನ್ನು ಕೂಡ 50% ಹೆಚ್ಚಿನ ಅಡಿಕೆ ಮಳೆ ಬಂದು ಹೋಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಅಡಿಕೆ ಚುಕ್ಕೆ ರೋಗ ಮತ್ತು ಹಳೆ ರೋಗ ಏನಿದೆಯೋ ಇದು ಸಂಪೂರ್ಣವಾಗಿ ಸುಮಾರು 16,000 ಎಕರೆ ಜಾಗದಲ್ಲಿ